ಅಸೋಸಿಯೇಷನ್ ಮಾತಾಡ್ತಾ ಇದೀವಿ ಇಲ್ಲಿ. ಬಹಳ ಒಳ್ಳೆ ಹೆಂಗಸು. 2 ದಿನದಿಂದ ವಾಕಿಂಗಲ್ಲೂ ಕಾಣಲಿಲ್ಲ. ಛೇ, ಸತ್ 2 ದಿನ ಆದ್ರೂ ಗೊತ್ತಾಗ್ಲಿಲ್ವಲ್ಲ. ಹಿಂಗೆ ಮಾಡ್ಕೋಬಾರ್ದಾಗಿತ್ತು. ತುಂಬಾ ಬೇಜಾರಾಗ್ತಿದೆ. ಚೆನ್ನಾಗೇ ಇದ್ರಲ್ಲ, ಹೇಗಾಯ್ತು? ಮಗನ್ ತಿಳಿಸಿದ್ದೀರಾ? ಹೊರಟಿದ್ದಾರೆ. ನಮಸ್ಕಾರ ಸ್ವಾಮಿ. ನಾನೇ ರಾವ್. ನಮಸ್ಕಾರ. ನಾನೇ ಫೋನ್ ಮಾಡಿದ್ದೆ. ಈ ಅಸೋಸಿಯೇಷನ್ ಸೆಕ್ರೆಟರಿ. ಯಾವ ಫ್ಲಾಟು? ಬನ್ನಿ ತೋರಿಸ್ತೀನಿ. ಇವ್ರ ಮಗ ಎಲ್ಲಿದ್ದಾನೆ ಅಂದ್ರೆ? ಕ್ಯಾಲಿಫೋರ್ನಿಯಾದಲ್ಲಿ ಲಾಸ್ಟ್ ಇಯರ್ ಬಂದಿದ್ರು. ಡೋರ್ ಓಪನ್ ಆಗ್ತಿಲ್ಲಲ್ಲ? ಇಲ್ಲ ಸರ್. ಒಂದು ಕೆಲಸ ಮಾಡೋಣ, ನೀನ್ ಇಲ್ಲೇ ಇರಯ್ಯ. ಎಸ್ ಸರ್. ನೀವೆಲ್ಲ ಬನ್ನಿ ನಿಲ್ತೆ. ಸರ್, ಡೋರ್ ಓಪನ್ ಮಾಡಿಸ್ಲಾ? ಇಲ್ಲಿ ಬಾಡಿ ಇಳಿಸೋಕೆ ಯಾರಾದರೂ ಸಿಗ್ತಾರಾ? ತುಂಬಾ ಸ್ಮೆಲ್ ಸರ್. ಇಂಥ ಕೆಲಸಕ್ಕೆ ಯಾರು ಜನ ಸಿಗಲ್ಲ ಸರ್. ಸರ್, ಈ ಕೆಲ್ಸಕ್ಕೆ ಅವನೇ ಸರಿ ಸರ್. ಸರಿ, ಕರ್ಸಿ. ಬನ್ನಿ ಪ್ರಕಾಶ್. ಐ ಆಮ್ ಸಾರಿ. ಇಟ್ಸ್ ಓಕೆ ಸರ್. ಸರ್, ಇವರೇ ಅವ್ರ ಮಗ ಪ್ರಕಾಶ್ ಅಂತ. ಹಲೋ ಸರ್. ನಿಮ್ಮ ಫ್ಲಾಟ್ಗೆ ಹೋಗಿ ಬನ್ನಿ, ಕೆಲವು ಫಾರ್ಮಾಲಿಟೀಸ್ ಇದೆ, ಆಮೇಲೆ ಮುಗಿಸೋಣ. ಓಕೆ ಸರ್. ತ್ರೀ ಡೇಸ್ ಬ್ಯಾಕು ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿದೆ. ಇಂಡಿಯಾಗೆ ಬಂದ್ಬಿಡು ಅಂದ್ರು. ಗ್ರೀನ್ ಕಾರ್ಡ್ ಸಿಕ್ತು, ಬರಲ್ಲ ಅಂದೆ. ಸರ್, ಬಾಡಿ ಶಿಫ್ಟ್ ಆಯ್ತು ಸರ್. ಸರ್, ಎಕ್ಸ್ಕ್ಯೂಸ್ ಮಿ ಸರ್, ನಮ್ಮ ತಾಯಿ ಮೈ ಮೇಲೆ ಜ್ಯುವೆಲ್ಸ್ ಇತ್ತು. ನೋಡಿ ಸರ್. ಅದೇನೇನು ಅಂತ ಕೇಳಿ ಬರ್ಕೊಳ್ಳಿ. ಓಕೆ ಸರ್. ನೀನು ಹೋಗಿ ಮಾದೇವನ್ ಕರ್ಕೊಂಬಪ್ಪ. ಒಂದು ಗೋಲ್ಡ್ ಚೈನ್. ಸರಿ ಸರ್. ಒಂದು ಜೊತೆ ಬಳೆ, ಒಂದು ಜೊತೆ ಓಲೆ, ಒಂದು ಮೂಗುತಿ, ಒಂದು ಉಂಗುರ. ಮದೇವ, ರೈಟ್ ಹೇಳಿದೆಲ್ಲ ತೆಗೆಡು. ಒಂದು ಚಿನ್ನದ ಸರ, ಒಂದು ಜೊತೆ ಓಲೆ, ಒಂದು ಉಂಗುರ, ಒಂದು ಮೂಗ್ತಿ, ಒಂದು ಜೊತೆ ಬಳೆ, ಅಷ್ಟೇ ಸರ್. ನೋಡಿ, ನೀವು ಹೇಳಿದೆಲ್ಲ ಸಿಕ್ತಲ್ವಾ? ಎಸ್ ಸರ್. ಮಾದೇವ, ಇನ್ನು ಉಳಿದಿದ್ದು ನಿಂದು. ಬೇಡಿ ಸರ್, ಖಂಡಿತ ಬೇಡಿ. ನಿಮ್ಮ ವಿಶ್ವಾಸ ಒಂದಿದ್ರೆ ಸಾಕು. ಬರ್ತೀನಿ ಸರ್, ಬರ್ತೀನಿ. ಏನಪ್ಪ, ಒಂದು ನಿಮಿಷ ಸರ್. ನಮ್ಮ ತಾಯಿ ಬಾಡಿನ ಈ ಮಾದೇವನೇ ಕ್ರಿಮೇಟ್ ಮಾಡ್ಬೋದಲ್ಲ ಸರ್? ನಾ ಎಷ್ಟು ಬೇಕಾದ್ರೂ ಪೇ ಮಾಡ್ತೀನಿ. ಮಾದೇವ, ಎಷ್ಟಾದ್ರೂ ದುಡ್ಡು ಕೊಡ್ತಾರಂತೆ. ಇವ್ರ ತಾಯಿ ಹೆಣನ ಮಣ್ಣು ಮಾಡ್ತೀಯಾ? ಮಾಡ್ತೀನಿ ಸ್ವಾಮಿ, ಮಾಡ್ತೀನಿ. ಇವ್ರ ಅಣ್ಣ ಅಂತ ತಿಳ್ಕೊಂಡು ಮಾಡ್ತೀನಿ. ಅರ್ಧ ಆಸ್ತಿ ಕೊಡ್ತಾರ ಕೇಳಿ. ಅರ್ಧ ಆಸ್ತಿನ? ನಾನ್ ಸೆನ್ಸ್. ತಮಾಷೆ ಮಾಡೋ ಸಮಯನ ಇದು? ತಮಾಷೆ? ಯಾರು ಸ್ವಾಮಿ ತಮಾಷೆ ಮಾಡ್ತಾ ಇರೋದು? ನಾನಾ ನೀವಾ? ಅನಾಥ ಹೆಣ ಆಗಿದ್ರೆ ದುಸ್ರಾ ಮಾತಾಡದೆ ಹೋಗಿ ಮಣ್ಣು ಮಾಡ್ಬಿಟ್ಟು ಬರ್ತಾ ಇದ್ದೆ. ಮಗ ಅನ್ಸ್ಕೊಂಡು ಕುಂಡ್ ಕಲಿದ್ದಂಗಿದ್ದೀರಾ?
ಆ ಯಮ್ಮನ್ ಮಣ್ ಮಾಡಕ್ಕೆ ಆ ಯಮ್ಮ ನನ್ಗೆ ಹಾಲು ಕೊಡ್ಸೈತ, ಬಟ್ಟೆ ಕೊಡ್ಸೈತ, ಮೈ ತಿಕ್ಕೈತ ಮಣ್ ಮಾಡಕ್ಕೆ. 10 ಜನ್ಮ ಎತ್ತಿದ್ರು ಎತ್ತು ತಾಯಿ ಋಣ ತೀರ್ಸಕ್ಕಾಗಕ್ಕಿಲ್ಲ ನಮ್ ತಾತ ಹೇಳ್ತಾ ಇದ್ದ. ಅಯ್ಯ, ಹಣ ಹಣ ಅಂತ ಪರದೇಶಿ ಆಗ್ಬಿಟ್ಟು ಆ ಯಮ್ಮನ ಹೆಣ ವಾಸನೆ ಬರೋ ಮಟ್ಟಕ್ಕೆ ಪಾಪ ಮಾಡಿದ್ರಲ್ಲ, ಸಾಲ್ದ ನಿಮ್ಗೆ? ಮಣ್ಣು ಮಾಡಿದೆ ಅದ್ ಯಾವ ನರಕಕ್ರಿ ಹೋಯ್ತೀರ ನೀವೆಲ್ಲ? ಸರ್, ₹1 ಕೊಟ್ರು ಈ ಹೆಣ ಮಾತ್ರ ನಾನು ಮಣ್ಣು ಮಾಡಕ್ಕಿಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇರ್ತೀನಿ. ಬರ್ತೀನಿ. ಬದುಕಿದಾಗ ಊಟಕ್ಕೆ ಹಾಕ್ಲಿಲ್ಲ, ಸತ್ತಾಗ ಒಂದಿಡಿ ಮಣ್ಣು ಹಾಕಲ್ಲ ಅಂತ ಇವನು ಒಬ್ಬ ಮಗ. ಅಮ್ಮನ ಬದಲು ಇವನೇ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಆಯ್ತು ಡಾರ್ಲಿಂಗ್, ಬರ್ತಿದ್ದೀನಲ್ಲ. ಏನ್ ಗುರಯ್ಯ, ಕೋಣೆ ಆತ? ಅವಳಿಗಾಯ್ತು, ನಿನಗಾಗತ್ತೆ, ನನಗಾಗಬಹುದು. ನಮಸ್ಕಾರ ಡಾಕ್ಟ್ರೆ. ಬಂದ್ಬಿಟ್ಟೇನಪ್ಪ? ಹೆಣದ ವಾಸನೆ ಸಿಕ್ಕಿದ್ರೆ ಸಾಕು ಬಂದ್ಬಿಡ್ತೀಯ. ಹೆಣ ಸಿಕ್ಕಿದ್ರೆ ಊಟ ಸಿಕ್ಕದ ಹಾಗೆ. ಏನ್ ಮಾಡೋದು ಡಾಕ್ಟ್ರೆ, ಒಬ್ಬೊಬ್ರಿಗೆ ಒಂದೊಂದ್ರೆ ಊಟ ಬರ್ದವನೇ ಆ ದೇವ್ರು. ನನಗೆ ಹೆಣದಾಗ ಬರ್ದವನೇ, ನಿಮಗೆ ರಾಗದಾಗ ಬರ್ದವನ ಅಷ್ಟೇ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ, ವಿಪರೀತ ಮಾತಾಡ್ಬೇಡ. ಹೋಗ್ ಸುಮ್ನೆ. ನಮಸ್ಕಾರ ಡಾಕ್ಟ್ರೆ. ಓಹೋ ಮಾದೇವ, ಏನು ಇನ್ನೊಂದು ಅನಾಥಾಶ್ರಮಕ್ಕೆ ಮುಕ್ತಿ ಕಾಣಿಸಕ್ ಹೊರಟ್ಯಾ? ನಿನ್ನಂತವ್ರು ಇರ್ಬೇಕಣಯ್ಯ. ದೇವರು ನಿನಗೆ ಒಳ್ಳೇದ್ ಮಾಡ್ಲಿ. ನನ್ಗೊಬ್ಬನಿಗೆ ಏನ್ ಡಾಕ್ಟ್ರೆ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಡಾಕ್ಟ್ರೆ ಮಾರ್ಚರಿ. ಸರಿ, ಹೋಗ್ಬಿಟ್ ಬಾ. ಅದೇವ ಬಾಯ್ಲೆ, ಓದಾಟನ ಸೋತಿದ್ದೀನಿ. ನನಗ್ ದಸೆ ಹೊಡೆ ಅಂತ ಹೆಣ ತಂದು ಊತಿದ್ಯಾ ತಾನೆ? ಇವಾಟ ನಾನು ಗೆಲ್ಲೇಬೇಕು. ನೀವು ಗೆಲ್ಲದು ಸೋಲದು ಆ ಹೆಣದಲ್ಲಿ ಬರ್ದಿರಕ್ಕಿಲ್ಲ, ಮತ್ ಇನ್ನೆಲ್ಲಿ ಇರ್ತತೆ? ಹಣೆಯಲ್ಲಿ ಬರ್ದಿರ್ತದೆ. ಹಣೆ ನನಗ್ ಬರ್ದಾಯ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಈ ಆಟ ನಾ ಗೆಲ್ದೆ ಹೋದ್ರೆ ಮತ್ ಇವನ್ ಹೆಣನು ನೀನೇ. ಜೂಜನಗೆ ಮೋಜಿರ್ಬೇಕು, ನಂಜಿರಬಾರ್ದು. ಹೆಣ ಎತ್ತೋ ನೀನು, ಎಲೆ ಎತ್ತೋದ್ ನಿಂಗೇನ ಗೊತ್ತು? ಹೋಗ. ದುಡ್ಡು ನೀರಾಕ್ ತಗೊಳ್ಳೋ. ಅಲ್ವೋ ಶಂಕರ, ಕಾಲೇಜಿಂದ ಬಂದವನೇ ಏನು ಹೇಳ್ದೆ, ಕಾಫಿನೂ ಬೇಡ ತಿಂಡಿನೂ ಬೇಡ ಅಂತ ಹೀಗೆ ಬಿದ್ಕೊಂಡಿದ್ಯಲ್ಲ, ಏನಾಯ್ತು ನಿನಗೆ? ಹೇಳೋ. ನಿಮ್ಮಪ್ಪ 3 ಹೊತ್ತು ಮಸಾಣದಾಗಿದ್ರು ಒಂದಿನೂ ದೆವ್ವ ಕಂಡೆ ಅಂದವರಲ್ಲ. ನಿನಗೆ ಅದ್ಯಾವ ದೆವ್ವ ಮೆಟ್ಕೊಂಡಿದ್ಯೋ ಕಾಣೆ. ದೆವ್ವ ಮೆಟ್ಕೊಂಡ್ರು ಪರವಾಗಿಲ್ಲ, ಮನ್ಸಿನ ಮಾತು ಸಹಿಸಕ್ಕಾಗಲ್ಲ. ಅದ್ಯಾವ ಮಾತು? ಯಾರೇನಂದ್ರು ಹೇಳೋ. ನಾನು ಹೇಳಕ್ಕಿಲ್ಲ, ನನ್ಗಾಗಿರೋ ಬೇಜಾರೇ ಸಾಕು. ಏನಂತೆ ನಿನ್ ಮಗನ್ ಕತೆ? ಅದೇನು ಅಂತ ನೀವೇ ಕೇಳಿ. ಮಾತಿಲ್ಲ ಕತಿ ಇಲ್ಲ, ಕಾಫಿನೂ ಕುಡಿದ ಹಂಗೆ ಮಲ್ಗವನೆ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ನಿಮ್ ಮಗನ ನೀವೇ ವಿಚಾರಿಸಿ. ನೀವುಂಟು, ನಿಮ್ ಮಗ ಉಂಟು. ನನಗೂ ಈ ಸಂಸಾರ ಸಾಕಾಗೋಗಿದೆ. ಅಡಿಬೇಡ ಮಾರೈತಿ. ಏ ಶಂಕರ, ಹೇಳ, ಏನಾಯ್ತು ನಿಂಗೆ ಅಂತ ಬೇಜಾರೇನಾ? ಅಪ್ಪ, ನಿನಗೆ ಈ ಸಿಟಿನಾಗೆ ಬೇರೆ ಯಾವ ಕೆಲಸನೂ ಸಿಗ್ಲಿಲ್ವಾ? ಈ ಹೆಣ ಹೂಡೋ ಕೆಲಸನೇ ಮಾಡ್ಬೇಕಿತ್ತ? ಲೇ,
ನಾನ್ ಹೆಣ ಉಳೋದ್ರಿಂದ ನಿನಗೇನ್ಲ ಆಯ್ತು? ನಾನೇನ್ ಬಟ್ಟೆ ಕೊಡ್ಸಕ್ಕಿಲ್ವಾ? ಒಟ್ಟಿಗೆ ಅನ್ನ ಹಾಕಕ್ಕಿಲ್ವಾ? ನೀನ್ ಪೀಸ್ ಕಟ್ಟಕ್ಕಿಲ್ವಾ? ಓ, ಅದೆಲ್ಲ ಸರಿ, ನಂಗೆ ಮರ್ಯಾದೆ ಹೋಗಿದೆ. ನಿನ್ ಮರ್ಯಾದೆನ ನಾನೆಲ್ಲಪ್ಪ ಕಳ್ದೆ? ಇದ್ರೆ ಅಲ್ವಾ ಕಳೆಯೋದಿಕ್ಕೆ. ಇವತ್ತು ಸ್ಕಾಲರ್ಶಿಪ್ ಫಾರ್ಮ್ ಕೊಡೋದಾಗ ಏನಾಯ್ತು ಗೊತ್ತಾ? ಓ, ಅಂತದೇನಪ್ಪ ಆಯ್ತು? ಹೆಸರು ಶಂಕರ, ತಂದೆಯ ಹೆಸರು ಸರಿ ಇದೆ. ಏನಯ್ಯ ನೀನ್ ಬರ್ದಿರೋದು? ಸರಿಯಾಗಿ ಬರ್ತಿದ್ದೀನಲ್ಲ ಸರ್. ಹೆಣ ಉಳೋದು ಒಂದು ಬರ್ತಿದೆಯಲ್ಲಯ್ಯ? ಹೌದು ಸರ್, ಹೆಣ ಉಳೋದೇ ನಮ್ಮ ತಂದೆ ವೃತ್ತಿ. ಹೆಣ ಉಳೋದು ಒಂದು ವೃತ್ತಿನೇನಯ್ಯ? ನಿನಗಾದ್ರೂ ಸ್ವಲ್ಪ ಸೆನ್ಸ್ ಬೇಡವಾ? ತಗೋ, ಕೂಲಿ ನಾಲಿ ಅಂತ ಬರೀ. ಆ ತಲ್ಕಟ್ಟವ್ ನಂಗಂದ್ರೆ ನೀನ್ ಯಾಕೋ ಸುಮ್ನೆ ಬಿಟ್ಟೆ? ಮುಗಿದು ಹೇಳ್ಬೇಕಾಗಿತ್ತು. ನೀನ್ ಎಲ್ ಸಾಯ್ತೀಯೋ ಹೆಂಗ್ ಸಾಯ್ತೀಯೋ ದಿಕ್ಕು ದೆಸೆ ಇಲ್ದೆ ಹೆಣ ಎತ್ತಕ್ಕೂ ಯಾರು ಇಲ್ದೆ ಹೋದ್ರೆ ನಿಮ್ಮಪ್ಪನೇ ಹೆಣ ಎತ್ತಕ್ ಬರೋದು ಅಂತ. ನೋಡು, ನಿನಗಂಗಂದವನು ಖಂಡಿತ ಬೇವರ್ಸಿ ಹೆಣನೇ ಆಗೋದು. ಮಲ್ಲಿ 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 ಹಂಗೆಲ್ಲ ಸಿಕ್ದವ್ರಿಗೆ ಸಾಪ ಹಾಕ್ಬೇಡ ನೀನು. ನಾನೇನೋ ಅನಾಥ ಹೆಣ ಊತು ಜೀವನ ವರಿತಾ ಇರ್ಬೋದು, ಆದ್ರೆ ಯಾರು ಅನಾಥರಾಗೋದು ನಂಗೆ ಇಷ್ಟ ಇಲ್ಲ. ಪ್ರತಿ ಸಲ ಆ ಹೆಣ ಉಳವಾಗ್ಲೂ ಕೇಳ್ಕೊತೀನಿ, ದೇವ್ರೆ ಇದೇ ಕೊನೆ ಅನಾಥ ಹೆಣ ಆಗ್ಲಪ್ಪ ಅಂತ. ಆ ಶಿವನ್ಗೆ ಯಾಕೋ ನನ್ನ ಮಾತು ಇನ್ನೂ ಕೇಳಿಸೇ ಇಲ್ಲ. ಏನ್ ಮಾಡೋದು? ದಿನ ದಿನ ದಿಕ್ಕು ದೇಶ ಇಲ್ಲದೆ ಸಾಯ್ತಾ ಇರೋರು ಜಾಸ್ತಿ ಆಯ್ತು. ಶಂಕರ, ನನ್ನ ಕೆಲಸದ ಬಗ್ಗೆ ನೀನು ನಿಜ ಬರ್ದಿರೋದು ನಂಗೆ ಬಹು ಸಂತೋಷ. ಹಂಗೆಲ್ಲ ಸುಳ್ಳು ಪಳ್ಳು ಹೇಳಿ ದುಡ್ಡಿಸ್ಕೋಬಾರ್ದು, ಒಳ್ಳೇದಾಗಕ್ಕಿಲ್ಲ. ನನ್ನ ಕೆಲಸದ ಬಗ್ಗೆ ಮರ್ಯಾದೆ ಇಲ್ದಿರೋ ಆ ದುಡ್ಡು ಬೇಡ, ಆ ಮರ್ವಾದೇನೂ ಬೇಡ. ಹಿಂಗೆ ಇತ್ತು. ಹೋದ್ವಾರ ಎಷ್ಟು ಹೆಣ ಅದು ಬಸಿ ನೋಡು ಗುರುವಯ್ಯ. ಸೋಮವಾರ 2, ಸೋಮವಾರ 2, ಮಂಗಳವಾರ 2, ವಾರ 2, ಬುಧವಾರ 4. ಓಹೋ, ದಿನಕ್ಕೂ ಜಾಸ್ತಿ ಆಗೋಗೈತೆ ನಿನ್ ಕಮಾಯಿ. ಅಯ್ಯ, ನನ್ನ ಕಮಾಯಿ ಜಾಸ್ತಿ ಆಗೋದು ಬೇಡ, ಈ ಜನ ಸಾಯೋದು ಬೇಡಪ್ಪ. ಜನ ಸಾಯೋದು ಬೇಡ ಅಂದ್ರೆ ನಿನ್ ಕೆಲ್ಸಾನೇ ಇರಾಕಿಲ್ಲ. ನನ್ನ ಮಗನಿಗೆ ಬೇಜಾರು ಇರಕ್ಕಿಲ್ಲ. ಯಾಕಂತೆ ಬೇಜಾರು? ಅದು ಇನ್ನೊಂದು ದಿವಸ ಹೇಳ್ತೀನಿ. ಏ, ಇವಳಕ್ಕಿನ್ನು ಇಲ್ಲೇ ಅವಳೆ? ಹೌದಾ? ಅವಳಿಗೆ ದಿನಕ್ಕೆ ಡಿಮಾಂಡ್ ಕಮ್ಮಿ ಆಗ್ತಾ ಇದೆ, ನಿನಗ್ ದಿನಕ್ಕೆ ಡಿಮಾಂಡ್ ಜಾಸ್ತಿ ಆಗ್ತಾ ಐತೆ. ನೀನು ಸರಿ. ನಾ ಬಂದೆ. ನೋಡ್ದ್ಯಾ, ನಾ ಏನು ಹೇಳ್ದೆ? ನನ್ನ ಮಾತು ಮಂತ್ರ. ಕೇಳ್ದವನ್ ಗೆದ್ದ, ಹೇಳ್ದವನ್ಗೆ ಒದ್ದ. ಯಾರ್ಗ್ ಒದ್ರು, ಏನ್ ಗೆದ್ರು, ಏನ್ ಕತೆ ಗುರುವಯ್ಯ? ಅದೊಂದು ದೊಡ್ಡ ಕತೆ, ಇನ್ಯಾವಾಗ್ಲಾರು ಹೇಳ್ತೀನಿ. ಕೆಲ್ಸ ಕಾದೈತೆ, ಹೋಗ್ ನೋಡು. ಓಯ್, ನಮ್ಮ ಅಣ್ಣನ ಹುಟ್ಟದ ಬಂದು ಮೆರವಣಿಗೆ ನಡೀತಾ ಇದ್ರೆ ಹೆಣ ತಂದಿದ್ದಿ. ಹೆಣ ಹೆಣ ಜೊತೆ ನೀನು ಹೆಣ ಆಗ್ಬಿಡ್ಬೇಕು. ದಿನ ಹಿಂದೆ ಒಂದು ಕಾಟ ಆಗೋಯ್ತು. ಏಯ್ ಬಿಡೋ ಜಾಗ, ಮುಂದೆ ನಡಿಯೋ. ನಿಮ್ಗೆ ಹೋಗೋದಕ್ಕೆ ಸ್ವಲ್ಪ ಜಾಗ ಬಿಡೋ, ಮೊದಲು ತೊಲಗಲಿ. ನೀನಂತೂ ಮನುಷ್ಯನೇ ಅಲ್ಲ, ಮೃಗ ಇದ್ದಂಗೆ ನೀನು. ಹೌದು, ದರಿದ್ರ ಇವನಿಗೆ. ಹಣ್ಣಿನ ವಾಸನೆ ಒಂದೇ, ಹೆಣದ ವಾಸನೆ ಒಂದೇ ಅವನಿಗೆ. ಹಾಳಾದವನು. ನೀನು ಇಲ್ಲೇ ಬರ್ಬೇಕೆ, ನಾ ಸಾಯೋದಕ್ಕೆ. ಹೋಗ ಮುಂದೆ. ನೀನ್ ಹೆಣ ವಾಸನೆ ಬರೋದು ತಪ್ಪು, ನಿನ್ನನ್ನು ಮಣ್ಣು ಮಾಡಕ್ ತಗೊಂಡೋಗ್ತಿರೋದು ತಪ್ಪಲ್ಲ. ಆದ್ರೆ ಅವನ್ ಯಾವನೋ ಹುಟ್ಟದಬ್ಬ ಆಚರಿಸ್ಕೊಳಕ್ಕೆ ಆ ರೌಡಿ ಈ ರಸ್ತೆಯಲ್ಲಿರೋ ಎಲ್ರಿಗೂ ತೊಂದರೆ ಮಾಡ್ತಾವನೆ. ಅದು ಅವನ್ ತಪ್ಪು. ಅದನ್ನ ಹೇಳೋ ಧೈರ್ಯ ಇವ್ರು ಯಾರಿಗೂ ಇಲ್ಲ. ಇವತ್ತು ನೀನು, ನಾಳೆ ಅವನು. ಅದು ಅವನಿಗೆ ಗೊತ್ತಿಲ್ಲ ಅಷ್ಟೇ. ನನಗೆ ತೊಂದರೆ ಮಾಡ್ಲಿ ಬೇಡ ಅನ್ನಕ್ಕಿಲ್ಲ, ಏನಕ್ಕೆ ಯಾಕೆ ತೊಂದರೆ ಮಾಡ್ತಾರೆ ಹೇಳಕ್ಕಿಲ್ಲ. ಏ, ಸರಿಯಾಗಿ ಮಣ್ಣು ಹಾಕ್ರೋ, ಹಂಗೆ ಏನು ಮಾಡ್ಬೇಡಿ. ಮುಚ್ಚಿದೀವಣ್ಣ. ನಾನು ಮೊದ್ಲು ಸುಮ್ಮನೆ ಹಿಂಗೆ ಬರ್ಬಿಟ್ಟು ಎಣ ಇಟ್ಟು ಮಣ್ಣು ಮುಚ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಮಾರನೇ ದಿವಸ ಬಂದು ನೋಡಿದ್ರೆ ನಾಯಿಗಳೆಲ್ಲ ಎಣ ಎಳೆದು ಕಚ್ಚಿ ತಿಂದ್ಬಿಟ್ರವು. ಅಕ್ಕಪಕ್ಕದ ಜನ ಎಲ್ಲ ನೋಡಿ ಒಂದ್ಸರಿ ಮಸ್ತಾಗಮ್ಮ ಹೊಡೆದ್ರು. ನೋಡು, ಗುರ್ತು ಹೆಂಗದ ಗಾಯಿತು. ಅದಕ್ಕೆ ಅವತ್ತಿಂದ ಚೆನ್ನಾಗಿ ಗುಂಡಿ ತೋಡಿ ಎಣ ಇಟ್ಟು ಪೂರ್ತಿ ಮಣ್ಣು ಮುಚ್ಚಿ ಹೋಯ್ತೀನಿ. ಏನೇ ಕೆಲಸ ಮಾಡಿದ್ರು ನಿಯತ್ತಾಗಿ ಮಾಡ್ಬೇಕಂಡ್ರ. ಹ್ಮ್. ನಮಸ್ಕಾರ. ಹಾ. ಇಲ್ಲಿ ನಮಸ್ಕಾರ. ನನ್ನ ಹೆಸರು ಭೂಷಣ್ ಅಂತ. ಹಾ. ನಾನೊಬ್ಬ ಜರ್ನಲಿಸ್ಟ್. ಏನಿಷ್ಟ? ಪೇಪರ್, ಪತ್ರಿಕೆ. ಓ, ಅಲ್ಲಿ ಇಲ್ಲಿ ಸುದ್ದಿ ಎಲ್ಲ ತಗೊಂಡ್ ಪೇಪರ್ನಾಗ ಬರೀತಾರಲ್ಲ. ಕರೆಕ್ಟ್.
ನಿಮ್ ಬಾಡಿ ಅಲ್ಲ, ನಿಮ್ ಕಡೆ ಬಾಡಿ ಎಲ್ಲ ಐತೆ. ಅಲ್ಲ ನಿಮ್ಮ ಹೆಸರು? ನಾನು ಮಾದೇವ ಅಂತ. ಹಾ ಮಾದೇವು. ನಾನು ನಿಮ್ಮ ಹತ್ರ ಮಾತಾಡೋಕೆ ಬಂದಿದ್ದೀನಿ. ನಂತವ ಮಾತಾಡೋದು ಏನಾಯ್ತ್ರಿ? ಖಂಡಿತ ಇದೆ ಮಾದೇವು. ನಾನು ಗಮನಿಸಿದ್ದೀನಿ, ಆ ಟ್ರಾಫಿಕ್ನಲ್ಲಿ ನೀವು ಹೆಣ ಹಾಕೊಂಡು ಬರ್ತಿದ್ರಲ್ಲ, ಅಲ್ಲಿ ಅಷ್ಟು ಜನ ಬೈತಾ ಇದ್ರು, ನೀವು ಏನು ಪ್ರತಿಕ್ರಿಯಿಸ್ಲಿಲ್ವಲ್ಲ? ನನಗೆ ತುಂಬಾ ಆಶ್ಚರ್ಯ ಆಯ್ತು. ಇದ್ರಾಗ ಆಶ್ಚರ್ಯ ಪಡೋದು ಏನೈತೆ ಬಿಡಿ, ನಮಗೂ ಅಭ್ಯಾಸ ಆಗ್ಬಿಟ್ಟದೆ. ಅವ್ರು ಬೈತಾರೆ ಅಂತ ನಾವು ಹೆಣ ಸಾಗಿಸದೆ ಇರಕಾಯ್ತದ? ಸರಿ, ಆದರೂ ಮಾದೇವು, ಹೀಗೆ ಹೆಣಗಳನ್ನ ಜಟಕಾ ಗಾಡಿಯಲ್ಲಿ ಓಪನ್ ಆಗಿ ಸಾಗಿಸೋ ಬದಲು ಒಂದು ಕ್ಲೋಸ್ ಆಟೋದಲ್ಲಿ ಹೆಣಗಳನ್ನ ಯಾಕೆ ಸಾಗಿಸ್ಬೋದು? ಹಾಗೆ ಸಾಗಿಸಿದ್ರೆ ಒಳ್ಳೇದಲ್ವಾ? ನೀವ್ ಹೇಳೋದು ಸರಿನೇ. ನಾನು ಈ ಕೆಲಸ 35-38 ವರ್ಷದಿಂದ ಶುರು ಮಾಡಿದೆ. ಆಗ ಈ ಟೆಚರ್ ಬತ್ತು, ಆಸ್ಪತ್ರೆ ಟೆಚರ್ ಬರ್ತದಲ್ಲ, ಸ್ಟ್ರೆಚರ್. ಅದೇ ಅದ್ರಾಗ ಬಾಡಿ ತಕೋ ಹೋಯ್ತಾ ಇದ್ದೆ. ಒಂದೊಂದ್ಸರಿ ದಿನಕ್ಕೆ 4-5 ಬಾಡಿ ಬಂದ್ಬಿಡು. ಆಗ 4-5 ಸಲ ಬರ್ಬೇಕಾಗ್ತಿತ್ತು. ಆದ್ರೆ ಈ ಟೆಚರಾಗೆ ಬಾಡಿ ತಗೊಂಡು ಹೋಗುವಾಗ ಜೋರಾಗಿ ಗಾಳಿ ಬಂದ್ಬಿಟ್ರೆ ಹೆಣದ ಮೇಲಿರೋ ಬಟ್ಟೆ ಆರೋಗ್ಬಿಡೋದು. ಅದಕ್ಕೆ ಬೇಜಾರಾಗಿ ಒಂದು 500 ರೂಪಾಯಿ ಅಡ್ಜಸ್ಟ್ ಮಾಡಿ ಗಾಡಿ ತಗೊಂಡು. ಸರಿ, ಆದರೂ ಹೆಣಗಳನ್ನ ಹೀಗೆ ಓಪನ್ ಜಟ್ಕದಲ್ಲಿ ತಗೊಂಡು ಹೋಗೋ ಬದಲು ಒಂದು ಕ್ಲೋಸ್ ಆಟೋದಲ್ಲಿ ತಗೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಚಂದನೆ, ನಮಗೂ ಶಕ್ತಿ ಇರ್ಬೇಕಲ್ಲ. ಮಾದೇವಣ್ಣ. ಇದೆ. ಹಾ ಬಂದೆ. ಆಯ್ತು. ಈಗ ಮಾದೇವು, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಲ್ಲ? ಮಾತಾಡಿ, ಅದಕ್ಕೇನು? ಅಲ್ಲ, ನೀವೆಲ್ಲಿ ಸಿಗ್ತೀರಿ ಏನು? ಅದೇನೋ ಅಂತಾರಲ್ಲ, ಕತ್ತೆ ದಾರಿ ತಪ್ಪಿದ್ರೆ ಪಾಳ್ಗೊಡನೆ ಗತಿ ಅಂತ. ಒಂದ ಆಸ್ಪತ್ರೆ ಇಲ್ಲ ಮಶಾಣ, ಎರಡಲ್ಲ ಒಂದ್ ಕಡೆ ಇದ್ದೇ ಇರ್ತೀನಿ. ಸರಿ, ನಾ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಬರ್ಲಿ ಬರ್ಲಿ, ಅದೇನಾಯ್ತದ ನಾನು ನೋಡ್ತೀನಿ. ನನಗೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗೈತೆ. ಮಲ್ಲಿ, ಇವತ್ತು ಒಬ್ರು ಪೇಪರ್ನವ್ರು ಸಿಕ್ಕಿದ್ರು. ಅವರು ಈ ಹೆಣನೆಲ್ಲ ಈ ಗಾಡಿಯಲ್ಲಿ ಯಾಕೆ ಸಾಗಿಸ್ತೀಯಾ, ಒಂದು ಆಟೋ ಯಾಕೆ ತಗೋಬಾರ್ದು ನೀನು ಅಂದ್ರು. ನನಗೂ ಸಾಲ ಸೋಲ ಮಾಡಿ ಒಂದು ಆಟೋ ಯಾಕೆ ತಗೋಬಾರ್ದು ಅನ್ನಿಸ್ತು. ಏನಂತೀಯ? ಇದೇನು ಅವ್ವ ಮಗಳಿಬ್ರು ಒಳ್ಳೆ ಗುಂಡ್ ಕಲ್ಕೊಂಡಂಗ್ ಕೂತಿದ್ದೀರಾ? ಏನಾಯ್ತು? ಮನುಷ್ಯರಾಗಿ ಹುಟ್ಟೋ ಬದಲು ಗುಂಡ್ಕಲ್ಲ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಂತದೇನಾಯ್ತು ಮಲ್ಲಿ ನಿಂಗೆ? ಸಾಲ ಸೋಲ ಮಾಡಿ ಆಟೋ ತಗೊಳ್ಳೋ ಯೋಚನೆ ಬಿಟ್ಟು ಮೊದ್ಲು ಮಗಳ ಮದ್ವೆ ಮಾಡೋ ಯೋಚನೆ ಮಾಡಿ. ಈ ಕೂಸಿಗೆ ಮದ್ವೆನಾ? ಇದೇನು ಇದ್ದಕ್ಕಿದ್ದಂಗೆ ಇವಳು ಮದ್ವೆ ಯೋಚನೆ ಬಂತು? ಹಾ, ಊರ್ನವರೆಲ್ಲ ಬಂದು ನಿಮ್ ಮಗಳು ಯಾರ ಜೊತೆ ಓಡೋದ್ಲು ಅಂತ ನಾಳೆ ಹೇಳ್ಬಾರ್ದಲ್ಲ, ಅದಕ್ಕೆ. ಕೂಸೆ ಬಂಗಾರಿ ಮಂಜಿ, ಅಂತ ಕೆಲಸ ಮಾಡ್ತೀಯ ನೀನು? ಅವಳನ್ನೇನ್ ಕೇಳಿದ್ರು ಈಗ ಬಾಯಿ ಬಿಡಲ್ಲ. ಎದುರುಗಡೆ ಮನೆ ಗಂಗಾ ಹೇಳಿದ್ಲು, ಅವಳು ಮಾರಮ್ಮನ ಗುಡಿ ಹೋದಾಗೆಲ್ಲ ಅದ್ರ ಎದುರುಗಡೆ ಇರೋ ಪಾರ್ಕ್ ನಲ್ಲಿ ನಿಮ್ ಹುಡುಗಿ ಯಾವ್ದೋ ಹುಡುಗನ ಜೊತೆ ಕೂತು ಮಾತಾಡ್ತಾ ಇದ್ಲು ಅಂತ. ಇವಳನ್ನ ಕೇಳಿದ್ರೆ ಇಲ್ಲ, ಅವ್ನ್ ತುಂಬಾ ಒಳ್ಳೆ ಹುಡುಗ, ಅವ್ನ ಎದುರುಗಡೆ ಸಿಕ್ಕಾಗ ಮಾತ್ರ ಮಾತಾಡ್ತೀನಿ ಅಂತಾಳೆ. ಅಯ್ಯೋ, ಅಷ್ಟೇ ತಾನೇ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ ಬಿಡು. ಇವತ್ತಿಷ್ಟು ನಾಳೆ ಇನ್ನೆಷ್ಟು ಯಾರು ಗೊತ್ತು. ಅವನ್ ಜೊತೆನೆ ಮದ್ವೆ ಮಾಡ್ಕೊಂಡು ನಾಳೆ ಓಡೋದ್ರೆ ಏನ್ ಮಾಡ್ತೀರಾ? ಮಾಡೋದೇನು, ನನಗೂ ನಿನಗೂ ಹುಡುಕನ್ ಹುಡ್ಕೋ ಕೆಲಸ ತಪ್ಪಿಸಿದ್ಲು, ಮದ್ವೆ ಖರ್ಚು ತಪ್ಪಿಸಿದ್ಲು, ಮದ್ವೆ ಮಾಡ್ಕೊಂಡು ಹೋದ್ಲು. ಪುಣ್ಯ ಆಗಿತ್ತು ಅಂತೀನಿ. ಅಯ್ಯೋ ಅಯ್ಯೋ, ಹಂಗೆಲ್ಲ ಆದ್ರೆ ನಮಗ್ ಮರ್ಯಾದೆ ಇರುತ್ತಾ? ಏನ ಮರ್ಯಾದೆ? ನಾನು ನೀನು ಇವಳಿಗೆ ಗಂಡು ಕೇಳ್ಕೊಂಡು ಹೋದ್ರೆ ಹೆಣ ಉಳೋನ್ ಮಗಳಿಗೆ ಗಂಡು ಯಾರು ಕೊಡ್ತಾರೆ ಅಂತ ಆಡ್ಕೊಂಡು ನಗಲ್ವೇನೆ. ನಮ್ಮ ಮರ್ಯಾದೆ ತೆಗಿಯೋ ಜನನೇ ಜಾಸ್ತಿ. ಹಂಗ ಮರ್ಯಾದೆ ಕಳ್ಕೊಂಡು ಇವಳು ಮದುವೆ ಆಗದಿರೋದ್ರ ಬದಲು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮರ್ಯಾದೆ ಹೋದ್ರೆ ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ? ಮುಗಿದೋಯ್ತು ನಿಮ್ ಮಾತು. ಕಳ್ಳನ ಕೈಗೆ ಬೀಗದ ಕೈ ಕೊಟ್ಟಾಗಾಯ್ತು. ಇವಳಿಗಷ್ಟೇ ಸಾಕು ಅಂತ ಅವನ್ನ ಕಟ್ಕೊಂಡು ಓಡೋಗ್ಬಿಟ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಯಾವ್ದಾದ್ರು ಕೆರೆನ ಮಾವಿನ ನೋಡ್ಕೊತೀನಿ ಅಷ್ಟೇ. ನೋಡ್ತಾರೆ. ನಾನ್ ತಮಾಷೆಗೆ ಹೇಳಿದ್ರೆ ಅದಕ್ಕೆ ಯಾಕೆ ಹೆಂಗ್ ಸಿಟ್ಕಂತೀಯ? ನಾನೇನ್ ಸುಮ್ನೆ ಕುಂತ್ಕೊಂಡಿರ್ತೀನಿ ಅನ್ಕಂಡ್ಯ? ಹುಡುಗ ಯಾರು ಏನು ಎತ್ತ ಅಂತ ವಿಚಾರಿಸಿ ನೋಡ್ತೀನಿ. ಅವ್ನು ಒಳ್ಳೇನಾಗಿದ್ರೆ ಅವನೇ ಮದುವೆ ಮಾಡ್ಕೊಳ್ಳಿ ಬಿಡು. ಬೀದಿ ಬೀದಿಲಿ ನಿಂತು ಮಾತಾಡೋ ಹುಡುಗ ಅದೇನ್ ಯೋಗ್ಯ ಆಗಿರ್ತಾನೋ ಏನೋ. ನೀವೇ ಹೋಗಿ ಅವ್ರ ಹತ್ರ ಮಾತಾಡಿ ಏನು ಅಂತ ವಿಚಾರಿಸಿ. ಇನ್ನೊಂದ್ಸಲ ಅಕ್ಕಪಕ್ಕದವ್ರು ಯಾರು ನನ್ನ ಹತ್ರ ಬಂದು ಚಾಡಿ ಹೇಳಿ ಇವಳಿಗೆ ದೊಡ್ಡ ಸಮಸ್ಯೆ ಅನ್ನೋ ತರ ಮಾತಾಡಬಾರ್ದು. ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು. ಮಲ್ಲಿ, ತೊಂದ್ರೆ ಅನ್ನೋದು ಒಂದ್ ಬಲೆ ಇದ್ದಂಗೆ. ಬುದ್ಧಿವಂತರು ಅದ್ರಾಗೆ ಮೀನ್ ಹಿಡಿತಾರೆ, ದಡ್ರು ಅದ್ರಾಗೆ ಸಿಗಾಕೊಂಡು ಓದಾಡ್ತಾರೆ ಅಷ್ಟೇ.
ಹೌದೌದು, ನೀವು ಬುದ್ಧಿವಂತ್ರೆ, ನಾನ್ ದಡ್ಡಿನೇ. ಮದವ ಏನ ಮಾಡ್ದೆ ನನ್ನ ಹೆಣನ? ನಿಮ್ ಹೆಣ ನಾನು ಏನ್ರಿ ಮಾಡಕ್ಕಾಯ್ತದೆ? ಮಣ್ಣು ಮಾಡೋದ್ ಬಿಟ್ಬಿಟ್ಟು. ಇನ್ನ ಮಾಡಿಲ್ವಲ್ಲ? ಮಾಡಿಲ್ಲ ಅಂದ್ರೆ ನಾನೇನು ಉಪ್ಪು ಖಾರ ಹಾಕೊಂಡ್ ನೆಕ್ಲ? ಸಾಹೇಬ್ರು ಒಗಿತಾವ್ರೆ, ಹೆಣನ ಡಿಸ್ಪೋಸ್ ಮಾಡ್ತೀಯ ಇಲ್ಲ ಮಾರ್ಕತ್ತೀಯ ಅಂತ. ಸರಿ ಬರ್ತೀನಿ ನಡೀರಿ. ಬಾ. ಅಯ್ಯೋ ಎಣವೆ. ವೆರಿ ಟೈಮ್ ಹೊರದಲ್ಲ ಏನಿಲ್ಲ, ಬಾ ನೀವು ಸುಮ್ಮನೆ ನನ್ನ ಮುಂದೆ. ಅದೇ ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಅಯ್ಯ ನೀನು ಏನ್ ಸಮಾಚಾರ ಅಂತೀಯಲ್ಲ? ನೀನ್ 11 ಗಂಟೆ ಫೋನ್ ಮಾಡಿ ಹೇಳಿರ್ಲಿಲ್ವಾ? ಓ, ಸೈಟ್ ವಿಷಯ. ನಿಮ್ ರೇಂಜ್ಗೆ ಸೈಟು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಸೈಟು ಅಂತ ಚೀಪ್ ಅಂಡ್ ಬೆಸ್ಟ್ ಇರ್ಬೇಕು. ಒಂದಿದೆ. ಏನಯ್ಯ ನೀನು ಕಣ್ಣು ಮುಚ್ಕೊಂಡು ಮುಗುಲು ನೋಡ್ಕೊಂಡು ತಲೆ ಕೆರ್ಕೊಂಡು ನೀನ ಮೇಸ ಎಣಿಸ್ತೀಯಲ್ಲ, ಒಂದ್ ಸೈಟ್ ಹುಡುಕಕ್ಕಾಗಲ್ವಾ? ಎಲ್ಲಾದ್ರೂ ಪರವಾಗಿಲ್ವಾ? ಎಲ್ಲಾದ್ರೂ ಪರವಾಗಿಲ್ಲ, ಚೀಪ್ ಅಂಡ್ ಬೆಸ್ಟ್ ಇರ್ಬೇಕು. ಎಲ್ಲಾದ್ರೂ ಪರವಾಗಿಲ್ಲ ಏನು? ಸ್ಮಶಾನದಲ್ಲಿದ್ರು ಪರವಾಗಿಲ್ಲ. ಸ್ಮಶಾನದಲ್ಲಿ ಸೈಟ್ ತಗೋತಾರೇನ್ರಿ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಸ್ಮಶಾನದಲ್ಲಿ ಇರ್ತೀಯ ಸೈಟು? ಅಲ್ಲ, ಸ್ಮಶಾನ್ ಪಕ್ಕದಲ್ಲಿ. ಓ, ಪಕ್ಕದಲ್ಲಿಯಾ? ಹೌದು. ಪರವಾಗಿಲ್ಲಲ್ಲ, ಎರಡೂ ಅಲ್ಲೇ ಆಯ್ತು. ಸರಿ ತಾನೆ? ನಾಳೆ 11 ಗಂಟೆಗೆ ನಾಳೆ 11 ಗಂಟೆ ಬಂದ್ಬಿಡ್ಬೇಕಪ್ಪ. ಬಂದ್ಬಿಡ್ತೇನೆ. ಕಾಯ್ತಾ ಸೈಟ್ ಇರ್ತೀನಿ. ನೋಡಕ್ ಹೋಗೋಣ, ಹಾ, ತಪ್ಪಿಸ್ಬೇಡ. ಶಾರ್ಪ್ 11 ಗಂಟೆಗೆ ಇದ್ ಬಿಡ್ಬೇಕು ನೀನು. ನಡಿಯ. ಹೋಗ್ ಬನ್ನಿ. ಕೀಟಿನ ರಮೇಶ. ಏನ್ರಿ ಇದು ಇಲ್ಲೆಲ್ಲ ಕರ್ಕೊಂಡ್ ಬರ್ತಾ ಇದ್ದೀರಾ? ಇದಕ್ಕಿಂತಲೂ ನೋಡ್ಬೇಕಾ ನಿನಗೆ? ಆ ಕಡೆಯಿಂದ ಬಂದ್ರೆ ಆಗ್ತಿರ್ಲಿಲ್ವಾ? ಆಗಪ್ಪ ಬೇಕು ನೋಡು, ನೀನ್ ನಡಿ. ಬನ್ನಿ ಅಮ್ಮ, ಬನ್ನಿ ಬನ್ನಿ. ಅಲ್ಲ ಇನ್ನು ಎಷ್ಟು ದೂರ? ಇಲ್ಲಿ ಹತ್ರ ಇದೆ, ಬನ್ನಿ ಸರಿ. ಬನ್ನಿ. ಸುಮ್ಮನೆ ಗುಂಗುಳು ಯಾವಳ ಇವಳು? ಅಲ್ಲ ರೀ, ನಮ್ಮ ಯಜಮಾನ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವೇನ್ರಿ? ಯಾರಾದ್ರೂ ಸ್ಮಶಾನದಲ್ಲಿ ಸೈಟ್ ತಗೋತಾರಾ? ಯಾವಳ ಇವಳು? ಇಲ್ಲಿಲ್ವೇ? ಸ್ಮಶಾನ್ ಪಕ್ಕದಲ್ಲಿದೆ ಸೈಟು. ಆ ಸೈಟ್ ಹತ್ರ ಹೋಗೋಕೆ ಇದು ಶಾರ್ಟ್ ರೂಟು. ಅಷ್ಟೇ, ಇವಳಿಗೇನು ಗೊತ್ತಿದೆ? ಅಯ್ಯೋ, ಮಾತಾಡಬೇಡ. ಮಾತಾಡಿದ್ರೆ ಕಮಿಷನ್ ಜಾಸ್ತಿ ಕೇಳ್ತಾನ ಅವನು. ಪೆದ್ದಿ ಆಟ ಸಾಕಾ? ಕಾಸಿಲ್ಲ ಅಂದೆ. ನಾನ್ ಗೆಳೆಯವರೆಗೂ ಆಡ್ತೀನಿ, ಇದಿಲ್ವಾ? ಏ ಚಿನ್ನ, ವಾಚ್ ಕಟ್ಕೊಂಡೆ ಒತ್ತು ಗೊತ್ತಿಲ್ದಂಗೆ ಸ್ಪೀಡ್ ಆಡ್ತೀಯ. ಇನ್ ವಾಚ್ ಹೋದ್ರ ಗತಿ ಏನು? ವಾಚ್ ಹೋದ್ರೆ ಅಷ್ಟೇ ಹೋಯ್ತು. ನಂಗೆ ಒಳ್ಳೆ ಟೈಮ್ ಬರೋರ್ಗು ಆಡ್ತಾನೆ ಇರ್ತೀನಿ. ಪಾರ್ಟಿ ಸೈಟ್ ಸ್ವಾಮಿ. ಆಯ್ತು. ಸ್ಮಶಾನ್ ಪಕ್ಕದಲ್ಲಿದ್ರು ಸರಿ ನಂಬರ್ ಸರಿಯಾಗಿ ಇದೆ. ಆಯ್ತು, ಒಳ್ಳೆ ಒಳ್ಳೆ ಸೈಟು. ನಿಮ್ ರೇಟ್ ಇದೆ ಸರಿ. ಸರಿ ಹೇಗಿದೆ ಸೈಟ್? ರೀ, ಹೆಣ ಹೂಳೋ ಜಾಗದಲ್ಲಿ ಮನೆ ಕಟ್ಕೊಂಡಿರಕ್ಕಾಗತ್ತೇನ್ರಿ? ನೀನ್ ನನ್ನ ಹೆಂಡತಿ ಆಗೋದಕ್ಕೆ ಪೂರಾ ನಾಲಾಯಕ ನೀನು. ನಿನಗೆ ದುಡ್ಡಿನ ಬೆಲೆ ಗೊತ್ತಿದೆಯೇನೆ ಅಲ್ವೇ? ಈ ರೇಟ್ಗೆ ಈ ಸೈಟ್ ಸಿಗಬೇಕು ಅಂದ್ರೆ ನಾವು ಸಿಟಿ ಬಿಟ್ಟು 25 ಕಿಲೋಮೀಟರ್ ಆಚೆ ಹೋಗ್ಬೇಕು ನಾವು. ನಿನಗೇನೇ ಗೊತ್ತು, ಈ ಸೈಟ್ ಸಿಗಬೇಕು ಅಂದ್ರೆ ನಮ್ ಪುಣ್ಯ ಅಲ್ವೇನೆ? ರೀ, ಕಮ್ಮಿ ಬೆಲೆಗೆ ಸೈಟ್ ಸಿಗುತ್ತೆ ಅಂತ ಸ್ಮಶಾನದಲ್ಲಿ ಜೀವನ ಮಾಡಕ್ಕಾಗತ್ತೇನ್ರಿ? ಅಲ್ಲ ಕಣೆ, ಸಿಟಿಯಲ್ಲಿ ಎಷ್ಟೋ ಸ್ಮಶಾನಗಳು ಲೇಔಟ್ ಆಗಿವೆ. ಅಲ್ಲೇ ಮನೆ ಕಟ್ಟೋದಕ್ಕೆ ಪಾಯ ಹಾಕಿದರೆ ಸಾಕು, ಬರೇ ಮೂಳೆ ಬುರುಡೆ ಇವೇ ಸಿಗ್ತವೆ. ಅಂಥದ್ರಲ್ಲಿ ಅಲ್ಲೇ ಲೇಔಟ್ ಮಾಡಿ ಮನೆ ಕಟ್ಟಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಎಂಥ ದಡ್ಡಿದ್ದಿ ನೀನು. ಈ ಸೈಟ್ ಸಿಗ್ಬೇಕಾದ್ರೆ ನಮ್ಮ ಪುಣ್ಯ ಅಲ್ವೇನೆ? ಬಂಗಾರದಂತ ಸೈಟ್. ಅಲ್ಲೆಲ್ಲಿ ನೋಡ್ತಾ ಇದ್ಯಾ? ಎಲೆ ಹಾಕ್ಲಾ? ರೀ, ನೀವು ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀರಾ? ದಿನ ಇಡೀ ಹೆಣ ಹುಳುದನ್ನ ನೋಡ್ಕೊಂಡಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ರೀ. ಮೇಡಮ್, 1-2 ಲಕ್ಷ ಜಾಸ್ತಿ ಕೊಡಿ, ಪಕ್ಕದ ರೋಡಲ್ಲಿ ಒಳ್ಳೆ ಸೈಟ್ ತೋರಿಸ್ತೀನಿ. ಮೊದ್ಲು ನಡೀರಿ, ಆ ಸೈಟ್ ತೋರಿಸಿ. 2 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಸೈಟ್ ತೋರಿಸಿ. 1 ಲಕ್ಷಕ್ಕೆ 2 ಲಕ್ಷ ಹೋದ್ರೂ ಪರವಾಗಿಲ್ಲ, ತೋರಿಸ್ತೀನಿ ಸೈಟು. ಏನ್ ಇವ್ರ ಅಪ್ಪರ ಮನೆ ಅಂತ ತಂದು ಹಾಕಿದಾಳೆ ಗಂಟು. ಈ ಹಣ ಸಂಪಾದನೆ ಮಾಡಬೇಕಾದ್ರೆ ಅರ ಹೊಟ್ಟೆ ತಿಂದು ಸಂಪಾದನೆ ಮಾಡಿದ್ದೇನೆ. ನಿನಗೇನೆ ಗೊತ್ತು, ಅವನು ಅಲ್ಲೊಂದು ಸೈಟ್ ಇದೆ, ಇಲ್ಲೊಂದು ಸೈಟ್ ಇದೆ. ಸೈಟ್ಗೆ ರೇಟ್ ಜಾಸ್ತಿ ಆದ್ರೆ ಅವನ ಕಮಿಷನ್ನು ಜಾಸ್ತಿ ಸಿಕ್ಕತ್ತಿ ಅಂತ ಅವಳು ಫಿಟ್ಟಿಂಗ್ ಇಡ್ತಾ ಇದೀಯಾ? ನನಗೆ ಇದೇ ಸೈಟೇ ಬೇಕು. ಇದೇ ಸೈಟ್ ನಲ್ಲೇ ನಾ ಮನೆ ಕಟ್ಟವನು. ನೀವಿಲ್ ಮನೆ ಕಟ್ಟಿದ್ರೆ ನಾನ್ ಬರಲ್ಲ. ಬಿಡು. ಯೋ ಬಾರಯ್ಯ, ಯೋ ನೀನೇ ಬಾರಯ್ಯ. ಬಾರಯ್ಯ. ಏನಯ್ಯ, ಇಲ್ಲೇ ಮನೆ ಕಟ್ಕೊಂಡು ವಾಸವಾಗಿದ್ರೆ ಸ್ಮಶಾನದಿಂದ ನಮ್ಗೇನಾದ್ರೂ ತೊಂದರೆ ಆಗತ್ತಾ? ಸ್ವಾಮಿ, ಇಲ್ಲಿ ಮಲಗಿರೋರಿಂದ ಬಂದು ಮಲಗೋರಿಂದ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ. ನಿಮ್ ಮನೇಲಿ ಹಬ್ಬ ಮಾಡಿ, ಹರಿದಿನ ಮಾಡಿ, ಒಳ್ಳೊಳ್ಳೆ ಅಡಿಗೆ ಮಾಡಿ, ಅವ್ ಪಾಡಿಗೆ ಅವ್ ಮಲ್ಕೊಂಡಿರ್ತಾವ. ಕರೆಕ್ಟ್ ಹೇಳಿದ ಕಡೆಯ.
ಊರಲ್ಲಿ ಮನೆ ಮಾಡಿಬಿಟ್ರೆ ಹಬ್ಬ ಹರಿದಿನ ದಿವಸ ಎಲ್ಲರೂ ಅವ್ರು ಇವ್ರು ಬಂದು ಕಿತ್ಕೊಂಡು ತಿಂದ್ಬಿಡ್ತಾರೆ. ಇಲ್ಲಿ ಮನೆ ಆಗಿಬಿಟ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಹೌದಲ್ವೋ? ಕರೆಕ್ಟ್. ನಾಳೆ ನೀ ಸೈಟ್ ರಿಜಿಸ್ಟ್ರೇಷನ್ ಅಷ್ಟೇ. ಈ ಜಾಗಕ್ಕೆ ಮೊದಲು ಬಂದಿದ್ದು ನಾನು, ಆಮೇಲೆ ಬಂದವನು ಈ ಗುರುವಯ್ಯ, ಆಮೇಲೆ ಬಂದವಳು ಅಲ್ಲಿ ನಿಂತಿದ್ದಾಳಲ್ಲ ಅವಳು. ಬದುಕಿರೋ ಬಾಡಿಗಳೆಲ್ಲ ಬಂದು ಅವಳನ್ನ ಕರ್ಕೊಂಡು ಹೋಗ್ತವೆ, ಸತ್ತಿರೋ ಬಾಡಿಗಳನ್ನ ನಾ ಎತ್ಕೊ ಹೋಗ್ತೀನಿ. ಇನ್ನೀ ಗುರುವಯ್ಯನ ಬಾಡಿ ಇಲ್ಲೇ ಕೂತಿರ್ತದೆ, ಇಲ್ಲೇ ಹೇಳ್ತದೆ, ಇಲ್ಲೇ ಮಲಿಕ. ಸ್ವಲ್ಪ ಹಿಡ್ಕೊಳ್ಳಿ ಇದನ್ನ. ಮಾದೇವು ಗುರುವಯ್ಯ. ಈಗ ಮಾದೇವು, ನಿನ್ನನ್ನ ಈ ಕೆಲಸಕ್ಕೆ ತಂದೋರು ಯಾರು? ನನ್ನನ್ನ ಈ ಕೆಲಸಕ್ಕೆ ಕೃಷ್ಣ ತಾತ ಅಂತ. ನಮ್ಮ ಅಮ್ಮ ಸತ್ತೋದ್ಮೇಲೆ ನಾನು ಒಬ್ಬನೇ ಆಗ್ಬಿಟ್ಟೆ, ಯಾರೂ ಇಲ್ಲ, ಅನಾಥ. ಆಗ ನಾ ಇನ್ನೂ ಚಿಕ್ಕ ಹುಡುಗ, ಆಗಿನ್ನೂ ಈ ಸಿಟಿ ಕಾರ್ಪೊರೇಷನ್ನು ಆಗಿರಲಿಲ್ಲ, ಮುನ್ಸಿಪಾಲ್ಟಿ. ಇಷ್ಟೊಂದು ಜನ, ಇಷ್ಟೊಂದು ಸಾವು ಇರಲಿಲ್ಲ. ಅನಾಥರಾಗಿ ಸತ್ತೋರ್ನ ಕೃಷ್ಣ ತಾತ ಆ ಟೆಚರ್ನಾಗೆ ತಳ್ಕೊ ಹೋಯ್ತು. ನನ್ಗೆ ಅದನ್ನ ತಳ್ಳದ್ರಾಗೆ ಬಲೆ ಆಸೆ, ಖುಷಿ ಆಗ್ತದೆ. ಆ ತಾತನೇ ನಂಗೆ ಊಟ ಕೊಡಿಸ್ತಾರೆ. ಹುಷಾರಿಲ್ದೇ ಇದ್ದಾಗ ನಾನೇ ಟಚರ್ ತೊಳ್ಕೊಂಡ್ ಹೋಯ್ತಾ ಇದ್ದೆ. ಆಗ ಕೊಡ ಕಾಸಲ್ಲಿ ತಾತ ನಂಗೂ ಸ್ವಲ್ಪ ಕೊಡೋ. ಆಮ್ಯಾಗೆ ಕೃಷ್ಣ ತಾತ ಸತ್ತೋದ್ಮೇಲೆ ಆ ಕೆಲಸ ನಾನೇ ಮಾಡ್ಕೋಬೇಕಾಯ್ತು. ಅವತ್ತಿಂದ ಇವತ್ತಿನ ಗಂಟ ಸರ್. ಆಯ್ತು ಸರ್, ಆಯ್ತು ಸರ್, ನಾನು ಬಂದೆ ಸರ್. ಸರಿ ಸರ್, ನಾನು ಬರ್ತಾ ಇದ್ದೀನಿ ಸರ್. ನಾನು 5 ನಿಮಿಷದಲ್ಲಿ ಇರ್ತೀನಿ ಸರ್. ಹೌದು ಸರ್, ಮುಗೀತು ಸರ್, ನನ್ನ ಇಂಟರ್ವ್ಯೂ ಮುಗೀತು ಸರ್. ನಾನು ಬರ್ತಾ ಇದ್ದೀನಿ ಸರ್. ಹೌದು ಸರ್, ಸರಿ ಸರ್. ಓಕೆ ಸರ್, ಓಕೆ ಸರ್. ಈಗ ನನಗೆ ಒಂದು ಮಿನಿಸ್ಟರ್ ಜೊತೆ ಮೀಟಿಂಗ್ ಇದೆ, ನಾನು ಆಮೇಲೆ ಬಂದು ಕಾಣ್ತೀನಿ. ಓಕೆ, ಬರ್ಲಾ ಗುರಪ್ಪ? ಬರ್ತೀನಿ. ಇವಳಿಗೆ ನಾವು ಹೋಗೋಣ ನಡಿ. ನಿನ್ನೆವರೆಗೂ 4 ಜನ, ಇವತ್ತು 3 ಜನ.
ನಮಸ್ಕಾರ ಡಾಕ್ಟ್ರಿಗೆ. ಓ ಮೋಹನ್ ರಾವ್, ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಅವತ್ತಿವತ್ತು ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡಕ್ ಬಂದಿದ್ದವನು ಇವತ್ತು ಬರ್ತಾ ಇದೀಯಾ? ಇವತ್ತು ಕೂಡ ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡಕ್ ಬಂದಿದ್ದೀನಪ್ಪ. ಓ ಐ ಸಿ. ಇನ್ನೊಂದು ಮನೆ ತಗೊಂಡಿಯಾ? ಅದು ದೊಡ್ಡ ಮಗ ಆಕಾಶ್ಗೆ ಅಂತ ಕಟ್ಟಿದ ಮನೆ. ಅವನು ಅಮೆರಿಕಾದಲ್ಲಿದ್ದಾನೆ. ಇದು ಎರಡನೇ ಮಗ ಸೂರ್ಯಪ್ರಕಾಶ್ಗೆ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವನಿಗೆ ಅಂತ ಕಟ್ಟಿದ ಮನೆ. ಅಂತೂ ಎಲ್ಲಾ ಜವಾಬ್ದಾರಿ ಕಳ್ಕೊಂಡ್ಬಿಟ್ಟೆ. ನಿನಗೆ ಇನ್ನೂ ಇಬ್ರು ಮಕ್ಳು ಇರ್ಬೇಕಲ್ಲ? ಮೂರನೇ ಮಗ ಶಶಾಂಕ ದುಬೈನಲ್ಲಿದ್ದಾನೆ. ಅವನಿಗೆ ಅಂತ 80-60 ಸೈಟ್ ತಗೊಂಡಿದ್ದೀನಿ. ಇಲ್ಲಿ ಇರೋಳು ಒಬ್ಳೇ ಮಗಳು ಭೂಮಿಕಾ. ಅವಳು ನಾನಿರೋ ಮನೆನೇ ಬರ್ಕೊಟ್ಬಿಡ್ತೀನಿ. ಅಲ್ಲಿಗೆ 4 ಜನಕ್ಕೂ ಸೆಟ್ಲ್ ಆದಂಗ ಆಗೋಯ್ತು. ನೀ ಯಾಕೆ ಬಂದೆ ಇಲ್ಲಿಗೆ? ನೀವೇ ಹೇಳ್ ಕಳ್ಸಿದ್ರಂತೆ. ಹೇಳಿದೆ ನಿಜ, ಹೇಳಿ ಕಳ್ಸಿದೆ ಅದು ನಿಜ. ಯಾರ ಜೊತೆ ಮಾತಾಡ್ತಾ ಇದ್ರೆ ಬಂದ್ಬಿಡದ? ಯಾರಿವನು? ಹೆಣ ಹೋರವನು ಅಲ್ಲ. ನಾವಿಬ್ರು ಒಂದು ಶುಭ ಕಾರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಧ್ಯೆ ಬಂದ್ಬಿಡೋದ? ಹೈ ಔಟ್ ಇಡಿಯಟ್. ಡಾಕ್ಟ್ರ್ ಹೇಳಿದ್ರ? ನಿಮ್ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ಕ್ಯಾಕರ್ಸ್ ಹೋಗುದು ಓಡಿಸುದು. ಅದಕ್ಕೆ ಯಾಕೆ ಬೇಜಾರಾಗ್ತೀಯ? ವಿಷಯ ಏನು ಅಂತ ನಾನೇ ಹೇಳ್ಬಿಡ್ತೀನಿ. ಅವತ್ತಿಂದ ಕೊಳಿತಾ ಬಿದ್ದೈತಲ್ಲ ಬಾಡಿ. ಯಾರ್ದು? ಅಯ್ಯೋ ನಿನ್ನ ಇಡೀ ದೇಶಕ್ಕೆ ಗೊತ್ತಿದೆ, ನಿನಗ್ ಗೊತ್ತಿಲ್ವಾ? ನಮ್ಮ ದೇಶದ ನಾಯಕರನ್ನ ಹಾರ ಹಾಕೋ ನೆಪದಲ್ಲಿ ಉಡಾಯಿಸಿದ್ನಲ್ಲ ಶಿವರಾಸನ್ನು, ಅವನ ಬಾಡಿ ಅದು. ಇವತ್ತು ಆಫೀಸರ್ಗಳೆಲ್ಲ ಬರ್ತಾರೆ. ನೀನೇ ಆ ಬಾಡಿನ ತಗೊಂಡೋಗಿ ಇವತ್ತು ಸುಟ್ಟಾಕ್ಬೇಕು. ಆಯ್ತು. ಏನೇ ನಮ್ ದೇಶದ ನಾಯಕರನ್ನೇ ಕೊಂದ್ಬಿಟ್ಟಿಯಲ್ಲ, ಏನೇ ಸಾಧನೆ ಮಾಡ್ದಂಗಾಯ್ತು ನೀನು? ಅಲ್ಲಯ್ಯ, ಹಾರ ಹಾಕ್ತೀನಿ ಅಂತ ಹೋಗಿ ಬಾಂಬ್ ಹಾಕಿ ಸುಟ್ಬಿಟ್ಟಿಲ್ಲ, ಇದು ಯಾವ ನ್ಯಾಯನೇ? ನಮ್ ತಾತ ಯಾವಾಗ್ಲೂ ಹೇಳ್ತಿದ್ದ, ಹಿಂಸೆ ಅನ್ನೋದು ಹುಲಿ ಸವಾರಿ ಮಾಡ್ದಂಗೆ ಅಂತ. ಅದ್ರ ಮ್ಯಾಕ್ ಕುಂತ್ಕೊಂಡು ಹೊಂಟ್ಬಿಟ್ರೆ ಸುತ್ತಿ ಸುತ್ತಿ ಸುಸ್ತಾಗಿ ಇಳಿಯಕ್ಕಾಗದೆ ಅದಕ್ಕೆ ಬಲಿ ಆಗ್ಬಿಡ್ತಾನೆ ಅಂತ. ನೋಡ, ನೀನ್ ಯಾರಿಗೋಸ್ಕರ ಕೆಲಸ ಮಾಡಿದೆ ಅವ್ರು ಯಾರು ನಿನ್ ಜೊತೆ ಆಗಿಲ್ಲ. ನಮ್ ನಾಯಕರನ್ನೇ ಸುಟ್ರು ನಿನ್ನ ಹೆಣನ ನಾವೇ ಮಣ್ಣು ಮಾಡ್ಬೇಕು ಅಲ್ವಾ? ಏನೇ ಸಾಧನೆ ಮಾಡ್ದಂಗಾಯ್ತು. ನಮ್ ತಾತ ಹೇಳ್ತಾ ಇದ್ದ, ಶಾಂತಿಯಿಂದ ಎಲ್ಲ ಸಿಗ್ತದೆ, ಆದ್ರೆ ಹಿಂಸೆಯಿಂದ ಸಿಕ್ಕಿದ್ ಯಾವುದು ಉಳಿಯಕ್ಕಿಲ್ಲ. ಇದನ್ನ ಈ ಬಾಂಬ್ ಹಾಕೋ ನನ್ನ ಮಕ್ಕಳೆಲ್ಲ ತಿಳ್ಕೊಂಡ್ಬಿಟ್ರೆ ಅವರು ಚೆನ್ನಾಗಿರ್ತಾರೆ, ಪ್ರಪಂಚನೂ ಚೆನ್ನಾಗಿರ್ತಾರೆ. ಯಾರು ಹೇಳದಿದ್ನೆಲ್ಲ ಹಂಗಾರೆ ನೀನ್ ದೊಡ್ಡ ಮನೆ ಮಕ್ಳಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ಯಾ ಅನ್ನು? ಹೌದಮ್ಮ, ಅವರೆಲ್ಲ ಟ್ಯೂಷನ್ ಹೋಗ್ತಾರೆ, 1000 ಸಲ ದುಡ್ಡು ಖರ್ಚು ಮಾಡ್ತಾರೆ. ಇದನ್ನ ಮೇಷ್ಟ್ರು ಅವ್ರಿಗೆಲ್ಲ ಹೇಳಿ ಬೈತಾ ಇದ್ರು. ನನ್ಗೆ ಖುಷಿ ಆಯ್ತು. ಹಂಗ ಏನೋ ನಿನ್ ಮಗನ್ ಖುಷಿ ಸಮಾಚಾರ? ಅದೇನು ಅಂತ ಅವನ್ನೇ ಕೇಳಿ. ನಿಮ್ಮಪ್ಪನ್ಗೆ ಹೇಳು ಮಗ. ಏನಪ್ಪಾ ಅದು?
ಅಪ್ಪ ಇವತ್ತು ಕ್ಲಾಸ್ ಅಲ್ಲಿ ಟೆಸ್ಟ್ ಪೇಪರ್ ಕೊಟ್ರಪ್ಪ, ಎಲ್ರಿಗಿಂತ ಜಾಸ್ತಿ ಮಾರ್ಕ್ಸ್ ನಂದೇನಪ್ಪ. ವಾ ನೀನೇ ಫಸ್ಟಾ? ಅದಿರ್ಲಿ, ಮೇಷ್ಟ್ರು ಏನಂದ್ರೆ ಹೇಳು ಮಗ. ಏನಂದ್ರಪ್ಪ? ಕಡಿಮೆ ಮಾರ್ಕ್ಸ್ ತಗೊಂಡವ್ರಿಗೆಲ್ಲ ಮೇಷ್ಟು ಬೈತಾ ನಿಮ್ ಪೇರೆಂಟ್ಸ್ ಎಲ್ಲ ಎಜುಕೇಟೆಡ್ಸ್ ಏನ್ ಪ್ರಯೋಜನ? ಶವ ಸಂಸ್ಕಾರ ಮಾಡಿ ಜೀವನ ಮಾಡೋನ್ ಮಗ ನಿಮಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ನನ್ನನ್ನು ಹೊಗಳಿ ನಿಮ್ಮನ್ನು ಹೊಗಳ್ತಾ ಇದ್ರಪ್ಪ. ಅಂತೂ ಕಷ್ಟಪಟ್ಟು ಓದಿ ಜಾಸ್ತಿ ಮಾರ್ಕ್ಸ್ ತಗೊಂಡು ನನ್ನ ಬಗ್ಗೆನೂ 4 ಒಳ್ಳೆ ಮಾತಾಡಿದ್ದೀನಿ ಕೇಳಿಸ್ಕೊಂಡು ಖುಷಿ ಆಯ್ತಲ್ಲ? ಖುಷಿ ಆಯ್ತಪ್ಪ. ನಿನ್ಗೆ ಮಲ್ಲೆ ಆಗ್ತಾ ಇರುತ್ತಾ ಹೇಳಿ. ಅಷ್ಟ್ ಸಾಕ್ ಬಿಡು, ಹಿಂಗೆ ಸಂತೋಷವಾಗಿದ್ ಬಿಡಣ. ಏ ತಾತ, ಇಲ್ಲಿ ಯಾವಾಗ್ಲೂ ಇರ್ತಿದ್ನಲ್ಲ ಗುರುವಯ್ಯ, ಅವನೆಲ್ಲೋದ ಗೊತ್ತಾ? ಆ ಸರ್ಕಲ್ ತವ ಬಿಸಿ ಬಿಸಿ ಊಟ ಹಾಕ್ತಾರೆ ಅಂತ ಯಾರೋ ಅಲ್ಗೋಗವನೆ. ಹೌದಾ? ಅಂತೂ ಪುಣ್ಯವಂತರಪ್ಪ, ಪುಣ್ಯವಂತರು. ಎಷ್ಟ್ ಬೇಕೋ ಅಷ್ಟು ಊಟ ಅದೇ. ಇಲ್ಲಿ ಅವನ ಮಲ್ಗವನ. ಯಾರ ಮನೆ ಕಂಡವ್ರೆ. ಏನ್ ಗುರುವಯ್ಯ, ಬಿಟ್ಟಿ ಊಟ ಹಾಕ್ತಾರೆ ಅಂತ ನೀನು ಹೊಂಟೋಗ್ಬಿಟ್ಯಾ? ಅಲ್ಲಿ ಯಾರೋ ಅನ್ನದಾನ ಮಾಡ್ತಾರೆ ಬಾ ಅಂದ್ರು, ಹಂಗೆ ಹೊಂಟು ಬಿಟ್ಟೆ. ಅಯ್ಯೋ, ಅದು ದಾನ ಅಲ್ಲ ಗುರುವಯ್ಯ, ವ್ಯಾಪಾರ. ಇವತ್ತು ಊಟ ಹಾಕ್ತಾರೆ, ನಾಳೆ ಓಟ್ ಕೇಳ್ತಾರೆ. ನಿಮಗ್ ಬಿಸಿ ಊಟ ಹಾಕಕ್ಕೆ ಅವನೇನ್ ದಾನ್ಸೋರ್ ಕರುಣೆ. ಅದೇನ ಅಂತಾರಲ್ಲ, ವರ್ಷದ ಕುಳ್ ನಂಬ್ಕೊಂಡು ವರ್ಷದ ಕುಳ್ ಹಾಳು ಮಾಡ್ಕೊಂಡ್ರು ಅಂತ. ನಿನಗೆ ಯಾಕೆ ಬೇಕಿತ್ತು ಆ ಊಟ? ಇಲ್ಲ ಮಾದೇವ, ಅವರು ಓಟಿನ ಮಂದಿ ಹಂಗ್ ಕಾಣ್ಲಿಲ್ಲ, ಪುಣ್ಯಕ್ಕೆ ಅಂತ ಊಟ ಹಾಕ್ತಾವ್ರೆ. ಪುಣ್ಯಕ್ಕೆ ಹಾಕಿದ್ರು ಏನಕ್ಕೆ ಹಾಕಿದ್ರು, ಅವ್ರ ಮನಸ್ನಾಗ ಏನಿತ್ತು ಯಾರಿಗ್ ಗೊತ್ತು? ಅದಕ್ಕೆ ನಾನು ಹೇಳೋದು, ನಾನು ಈ ಮನುಷ್ಯರು ನಂಬಲ್ಲ, ಹೆಣ ನಂಬ್ತೀನಿ. ಗಾಡಿಯಾಗಿ ಯಾವ್ದೋ ಮಗ ಮನ್ಸಿದ್ಯಾ? ಯಾರ ಮಗ ಇದು? ಜನ ಬಂದಿದೆ, ಡಾಕ್ಟರ್ ತಗೋಯ್ತೀನಿ. ಕರ್ಕೊಂಡು ಮೆಲ್ಗೆ ಮೆಲ್ಗೆ ಮೆಲ್ಗೆ. ಏ ಗಿರೀಶ, ಡಾಕ್ಟ್ರೆ ನಿಮ್ಮ ಮಗುಗೆ ಜ್ವರ ಬಂದಂಗದೆ, ಬಸ್ ನೋಡ್ತೀರಾ? ಓ ಈ ಮಗುನಾ? ಇದನ್ನ ಯಾಕೋ ಕರ್ಕೊಂಡು ಬಂದೆ? ಇದು ಗಾನ್ ಕೇಸು, ಉಳಿಯಲ್ಲ, ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದ್ರ ಅಪ್ಪ ಅಮ್ಮನಿಗೆ ಹೇಳದ್ನಲ್ಲೋ. ಈಗ ಬದುಕಿರೋರ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಯಾಕೆ ಇನ್ನೊಂದ್ ಬಾಡಿ ಸಿಕ್ತು, ಖುಷಿಯಾಗಿರೋಣ ಅಂದ್ಕೊಂಡಿಯೇನೋ? ಏನ್ ಹೇಳ್ತೀರಿ ಡಾಕ್ಟ್ರೆ? ನಾನು ಅಷ್ಟೊಂದು ಕಟ್ಗನ ಏನೋ ಮಗುಗೆ ಹುಷಾರಿಲ್ಲ, ಓಸಿ ನೋಡಿ ಅಂತ ಕೇಳ್ಕೊಂಡೆ. ನೀವ್ ಹಿಂಗ್ ಮಾತಾಡೋದು ನೋಡಿದ್ರೆ ನಾನು ಕಷ್ಟಪಟ್ಟಾದ್ರೂ ಈ ಮಗನ ಉಳಿಸ್ಕೊಳ್ಳೋದು ನೋಡ್ತೀನಿ ನಾನು. ಹೋಗೋ ಲೈ ಇಡಿಯಟ್. ಏನು ಮೃತ್ಯುಂಜಯ ಇವನು, ನನಗೆ ಚಾಲೆಂಜ್ ಮಾಡ್ತಾನೆ. ರಾಸ್ಕಲ್. ಸರ್, ಸೀನಿಯರ್ ಡಾಕ್ಟರ್ ಹೇಳಿದ್ರು ಈ ಮಗುಗೆ ಬ್ರೈನ್ ಟ್ಯೂಮರ್ ಆಗಿದೆಯಂತೆ. ಉಪಯೋಗ ಇಲ್ದದ ಕೇಸು, ಬೆಡ್ಡು ಬೇರೆ ಖಾಲಿ ಇಲ್ಲ, ಕಳಿಸ್ಬಿಡಿ ಅಂತ ಹೇಳಿದ್ರು ಡಾಕ್ಟರ್. ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಆಯ್ತಾ? ಆಗಿದೆ, ಒಂದೇ ಒಂದು ಬ್ಲಡ್ ಟೆಸ್ಟ್ ಆಗಿದೆ ಸರ್. ಹಾಗಾದ್ರೆ ಉಳಿದ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೋದಲ್ಲ? ಡಾಕ್ಟ್ರೆ ಏನ್ ಟೆಸ್ಟ್ ಬೇಕಾದ್ರೂ ಮಾಡಿ, ಆದ್ರೆ ಮಗು ಉಳಿದು. ಇಂಪಾಸಿಬಲ್. ಮಾಧವ, ಎಷ್ಟೋ ದಿಮಾಕ್ ನಿನಗೆ? ನಾನು ಆಗಲ್ಲ ಅಂತ ಅಷ್ಟು ಹೇಳಿದ್ರು ಇವ್ರ ಹತ್ರ ತೋರಿಸ್ತಾ ಇದೀಯಾ? ನಿನಗೆ ಕೊಬ್ಬು ಜಾಸ್ತಿ ಆಯ್ತು. ಡಾಕ್ಟರ್ ಪ್ರಶಾಂತ್, ಇದು ಗಾನ್ ಕೇಸ್, ಉಳಿಯಲ್ಲ, ಕಳಿಸ್ಬೇಡಿ. ಡೋಂಟ್ ಟೇಕ್ ರಿಸ್ಕ್. ಇಫ್ ಯು ಡೋಂಟ್ ಮೈಂಡ್ ಸರ್, ಒಂದ್ಸಲ ಸ್ಕ್ಯಾನಿಂಗ್ ಮಾಡಿ ನೋಡ್ಬೋದಲ್ಲ? ಮಿಸ್ಟರ್, ಡು ಯು ನೋ ಹೂ ಐ ಆಮ್ ಯುವರ್ ಸೀನಿಯರ್. ನನ್ನ ಮಾತಿಗೆ ಬೆಲೆ ಕೊಡದೆ ಆಫ್ಟರ್ ಆಲ್ ಈ ಹೆಣ ಹೊರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀರಾ? ಡೂ ವಾಟ್ ಐ ಸೇ. ಹಾಗಲ್ಲ ಸರ್, ಒಂದ್ಸಲ ಟೆಸ್ಟ್ ಮಾಡಿದ್ರೆ ಇವನಿಗೂ ಸಮಾಧಾನ ಆಗುತ್ತೆ. ಅವನಿಗೆ ಸಮಾಧಾನ, ನನಗೆ ಅವಮಾನ. ಐ ವಿಲ್ ಸೀ ಇಟ್. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ನೋಡ್ತೀನಿ. ಅದೆಲ್ಲ ಸರಿ, ಆದ್ರೆ ಆ ಸೀನಿಯರ್ ಡಾಕ್ಟರ್ಗೆ ನಿನ್ ಮೇಲೆ ಸಿಟಿ ಆಗಿ ಬರ್ಬೇಕು ಅಂತ ನನಗೆ ಅರ್ಥ. ನಂಗ್ ಬೇಕಾದ್ರೆ ಬೈಲಿ, ಆದ್ರೆ ಜೂನಿಯರ್ ಡಾಕ್ಟರ್ಗೂ ಬೈದ್ರು ಅಂತೀನಿ. ನಿಲ್ಸಿ. ಇದೆಯಾ? ಹಾ, ಬನ್ನಿ. ಮಲ್ಲಿ, ಏ ಮಲ್ಲಿ, ಬಾ. ಯಾರು ಬಂದಿದ್ದಾರೆ ನೋಡು? ಪೇಪರ್ನವರು. ಹೌದಾ? ನಮಸ್ಕಾರ ತಾಯಿ. ಒಂದ್ ಚಾಪೆ ಕೊಡು. ತಂದೆ.
ಬೇಗ ಏ, ಜಾತೆ ಮಕ್ಕಳಲ್ಲಿದ್ದಾರೆ. ಒಳಗವ್ರೆ. ಕರಿ 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 ನಾನು ಹಾಸ್ಕೊಳ್ತೀನಿ ನೋಡು ಮಾದೇವನು. ಇರ್ಲಿ ಇರ್ಲಿ ಹಾ, ಬನ್ನಿ ಕುಂತ್ಕ ಕುಂತ್ಕ ಹೆಂಗದೆ ನಮ್ಮ ಅರಮನೆ? ಆವ ಋಣಕೋ ಸುಖವೋ ಆವಾವ ಕಾರಣಕ್ಕೋ ನೋವ ನೀನ್ ಪಡುವುದೇ ದೈವೇಚ್ಛೆಯಾಗಿರದೆ ಗುಂಡಪ್ಪನ ಪದ್ಯ. ಮಕ್ಕಳು ಬಂದ್ರು. ಇವನು ನನ್ನ ಮಗ ಶಂಕರ, ಶಂಕರು, ನೈಸ್ ಮೀಟಿಂಗ್ ಯು. ಇವಳು ಮಂಜೆ ಸ್ಕೂಲಲ್ಲಿ ಫೇಲ್ ಆಗಿ ಓದೋದ್ ಬಿಟ್ಬಿಟ್ಟವಳೆ. ಮುಂದೆ ಓದ್ಬೇಕು ಪುಟ್ಟಿ. ಇವ್ರು ನಮ್ಮನೆ ಕಾಫಿ ಕುಡಿತಾರಲ್ವಾ? ಬರೀ ಕಾಫಿ ಏನು, ನಿಮ್ ಯಜಮಾನ್ ಜೊತೆ ತುಂಬಾ ಮಾತಾಡೋದಿದೆ ಇವತ್ತು. ಊಟನೇ ಹಾಕಿ. ಅಯ್ಯೋ, ಇಷ್ಟು ವರ್ಷ ಯಾರು ನಮ್ಮನೆಗೆ ಊಟಕ್ಕೆ ಬಂದೇ ಇಲ್ಲ. ನಾ ಬಂದಿದ್ದೀನಿ. ನನ್ ಪುಣ್ಯ. ಏ ಮುಲಿ ಮುಲಿ ಹಬ್ಬದ ಅಡಿಗೆ ಮಾಡು ಹೋಗು. ಏ ಶಂಕರ ಏನು ಸಾಮಾನ್ ಬೇಕು ನೋಡ್ಕೊಡು. ಹೇಳಿದ್ದು ಏ ಶಂಕರ ಶಂಕರ. ಮಾಧವ, ತುಂಬಾ ಸಂತೋಷ ಆಗ್ತಿದೆ. ನಿನ್ನ ಕುಟುಂಬವನ್ನ ನಾನು ಹೀಗೆ ಊಹಿಸ್ಕೊಂಡಿರ್ಲಿಲ್ಲ. ನಿಂದು ಚಿಕ್ಕ ಚೊಕ್ಕ ಸಂಸಾರ, ನಿಜವಾದ ಅರ್ಥದಲ್ಲಿ ನಿಂದು ಸಾರ್ಥಕ ಬದುಕು ಮಾದೇವು. ನಿನ್ನ ಒಂದು ಖಾಸಗಿ ಪ್ರಶ್ನೆ ಕೇಳ, ನಿನ್ನ ಮದುವೆ ಆದ ಹೇಗೆ? ಅದೊಂದು ದೊಡ್ಡ ಕತೆ. ಆ ದೇವ್ರು ಏನೆಲ್ಲ ಮಾಡ್ತಾನೆ. ಈ ಹೆಣ ಉಳ್ಳವನ್ಗೆ ಒಬ್ಬ ಹುಚ್ಚಿ ರೆಡಿ ಮಾಡಿಟ್ಟಿದ್ದ. ಹುಚ್ಚಿನ? ಏನ್ ಮಾಡ್ತಿದ್ದಲ್ಲಿ? ಇದ್ರಲ್ಲಿ ನನ್ ಗಂಡ ಮಲ್ಕೊಂಡೆ. ಅವ್ನ ಕರ್ಕೊಂಡೋಗಿ ನನ್ ಮದ್ವೆ ಮಾಡ್ಕೊತೀನಿ. ನನ್ಗ್ ಯಾಕೆ ಅಡ್ಡ ಬರ್ತೀಯಾ? ಹೋಗ. ನನ್ ಮದ್ವೆಗೆ ಕಲ್ಲ ಹಾಕ್ಬಿಡ್ತೀಯಾ? ಬಿಡ ನೀನು. ಗಂಡನ್ ಕರ್ಕೊಂಡು ಅಯ್ಯಯ್ಯೋ. ಅಡ್ಡ ಬರ್ತಾನೆ. ಮಲ್ಲಿ ಅಮ್ಮ, ನಿನ್ನ ಗಂಡ ಇಲ್ಲಿಲ್ಲಮ್ಮ, ಛತ್ರದಲ್ಲಿ ನಾನು ಬಾರಮ್ಮ. ಛತ್ರದಲ್ಲಿದಾರ? ಹೂನಮ್ಮ. ಬಾಕಂದ ಛತ್ರದಲ್ಲಿದ್ದಾರೆ. ನಿನ್ ಮದ್ವೆ ನಾನ್ ಮಾಡಿಸ್ತೀನಿ. ಹೋಗೋಣ ಬಾಮ್ಮ, ಬೇಗ ಹೋಗೋಣ. ಮದ್ವೆ ಮಸ್ತಿ ಅಲ್ಲ? ಬಾಮ್ಮ ಬೇಗ ಬಾಮ್ಮ. ಏನಪ್ಪ, ನನ್ನ ಮಗಳಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಯ್ತೇನಪ್ಪ? ಬರ್ತೀನಪ್ಪ. ನೋಡಪ್ಪ, ನನಗಿರೋದು ಒಬ್ಬಳೇ ಮಗಳು. ಹೋದ್ ತಿಂಗಳು ಮದುವೆ ನಡೆಯೋದಿರ ಛತ್ರಕ್ಕೆ ಬರ್ಬೇಕಾದ ಹುಡುಗ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ. ಅದನ್ನೇ ತಲೆಗೆ ತುಂಬಿಕೊಂಡು ಹುಚ್ಚಿ ಆಗ್ಬಿಟ್ಲು. ಗಂಡು ಬರ್ತಾನೆ ನಾನು ಮದುವೆ ಆಗ್ತೀನಿ, ಗಂಡು ಬರ್ತಾನೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ತುಂಬಾ ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ಲು. ನಾವವತ್ ಬಾಯ್ ತಪ್ಪಿ ನಿನ್ ಮದ್ವೆಯಾಗೋ ಗಂಡಿನ್ ಬರಲ್ಲ, ಅವ್ನ್ ಸಮಾಧಿಲ್ ಸತ್ ಮಲಗಿದಾನೆ ಅಂತ ಹೇಳ್ಬಿಟ್ವಿ ಅಷ್ಟೇ. ಹೋಗಿ ಸಮಾಧಿ ಹತ್ರನೇ ಕೂತ್ಕೊಂಡ್ಬಿಟ್ಲು. ಅವಳು ಹುಚ್ಚ ಬಿಡ್ದೇನೆ ಮದ್ವೆ ಆಗಲ್ಲ, ಮದ್ವೆ ಆಗ್ದೇನೆ ಹುಚ್ಚ ಬಿಡಲ್ಲ. ನಾನೇನ್ ಮಾಡ್ಲಿ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ನನಗೂ ಹೆಣ್ಣು ಕೊಡೋರು ಯಾರು ಇರಲಿಲ್ಲ. ಧೈರ್ಯ ಮಾಡಿ ಮದುವೆ ಮಾಡ್ಕೊಂಡೆ. ಧರ್ಮಸ್ಥಳದಾಗೆ ಪೂಜೆ ಮಾಡೋರೆಲ್ಲ ಬ್ರಾಹ್ಮಣರನೇವಯ್ಯ. ನೋಡ್ಕೊಳ್ಳೋರು ಬಾ ಮಾದೇವ. ಏನು ಯಾವ ಬಾಡಿನೂ ಇದ್ದಂಗಿಲ್ಲ ಇವತ್ತು. ಬಾಡಿ ಕತೆ ಅಲ್ಲಪ್ಪ. ಆ ಗಾಡಿಯಲ್ಲಿ ಮಗು ಸಿಕ್ಕಿತ್ತಲ್ಲ, ಆಸ್ಪತ್ರೆಗೆ ಸೇರಿಸಿದ್ನಲ್ಲ, ಆ ಮಗುನ್ ನೋಡ್ಕೊಂಡು ಹೋಗೋಣ ಅಂತ ಬಂದ. ಅದ್ ನಿಂಗ್ ಸಿಗಾಕಿಲ್ಲ ಬಿಡು. ಹಾ, ಸಿಗಾಕಿಲ್ಲ ಹಂಗಂದ್ರೆ? ಸಾಯಕ್ಕಿಲ್ಲ. ಹಂಗ ಹೇಳು. ನಿಂಗೆ ಹೆಂಗ್ ಗೊತ್ತಾ? ನನ್ ಮಾತೆ ಮಂತ್ರ. ಕೇಳ್ದವನ್ ಗೆದ್ದ, ಹೇಳ್ದವನ್ ಒದ್ದ. ಯಾ ಗುರುಯ್ಯ, ಅದೇನು ಹಸಿ ಬಿಡಿಸಿ ಹೇಳು. ಹೇಳೋ ಕಾಲಕ್ಕೆ ಹೇಳ್ತೀನಿ. ಹೋಗು, ಹೋಗಿ ಮಗ ನೋಡ್ಕೊಂಡು ಹೋಗು. ಹೋಗು ಹೋಗು. ನಮಸ್ಕಾರ ಡಾಕ್ಟ್ರೆ. ಓ ಮಾದೇವ, ಬಾ. ಅದು ಮಗುದು ಟೆಸ್ಟ್ ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನೋಡಿದೆ. ಸೀನಿಯರ್ ಡಾಕ್ಟರ್ ಹೇಳ್ದಾಗೆ ಮಗು ಬದುಕೋದು ಕಷ್ಟ. ಏ ಗಾಬರಿ ಆಗ್ಬೇಡ. ನನ್ನ ಫ್ರೆಂಡ್ ಒಬ್ರು ಲೇಡಿ ಸರ್ಜನ್ ಡಾಕ್ಟರ್ ಇದ್ದಾರೆ. ಅವರು ಇಂಥ ವಿಷಯದಲ್ಲಿ ಎಕ್ಸ್ಪರ್ಟು. ನಾನು ಅವ್ರ ಹತ್ರ ಮಾತಾಡಿ ನೋಡ್ತೀನಿ.
ಬೇಗ ಮಾತಾಡಿ ಡಾಕ್ಟ್ರೆ. ಮಾತಾಡ್ತೀನಿ. ಅವ್ರು ಏನ್ ಹೇಳಿದ್ರು ಅಂತ ನಿನಗೂ ಹೇಳ್ತೀನಿ. ಮಗ ಎಲ್ಲೈತೆ? ವಾರ್ಡ್ನಲ್ಲಿದೆ. ಡ್ರಿಪ್ಸ್ ಕೊಟ್ಟ ಮೇಲೆ ಗೆಲುವಾಗಿದೆ, ಹೋಗಿ ನೋಡು. ಕೊಟ್ಟಿ ಅಲ್ಲ ಎದು ಕುಚ್ಚಂಬಿಟ್ಟಿದ್ಯಾ? ಓನು ಮಾಡ್ತಿದ್ದೀನಿ ನೀನು. ಆಟಾಡ್ತಿದ್ದೀನಿ ಮಾಮ, ನೀನು ಬಾ ಆಟ ಆಡೋಣ. ನಿಂಗೆ ಪೂರ್ತಿ ಹುಷಾರಾಗ್ಲಿ, ಆಮೇಲೆ ಆಟ. ಗುರೋಯ ಆ? ಮಗ ಸ್ವಲ್ಪ ಗೆಲುವಾಗದೆ. ಗೆಲುವಾಗ್ದೆ ಏನು? ಗೆಲುವಾಗ್ಲೇಬೇಕು, ಗೆಲುವಾಗ್ತೈತೆ. ₹1 ಕೊಡು. ಬಿಕ್ಸಿದವನ ಹತ್ರನೇ ಬಿಕ್ಸೇನಾ ನೀನು ಮಾದೇವ? ನೀನು ನಮ್ ಗುರುವಯ್ಯ. ಆ ಪೇಪರ್ ಬಂದಿದ್ರಲ್ಲ, ಹಾ. ಅವ್ರು ಫೋನ್ ಮಾಡಕ್ ಕೇಳೋರೆ, ಅದಕ್ಕೆ. ತಗ ಓ ಈ ನಂಬರ್ ಮಾಡ್ಕೊಡಿ. ಹಲೋ, ಯಾರು? ಒಂದ್ ನಿಮಿಷ ಸರ್. ಸರ್, ನಾನ್ ಮಾದೇವ. ಮಾದೇವು, ನಾನೇ ಬಂದು ನಿನ್ ಕರ್ಕೊಂಬರ್ಬೇಕು ಅನ್ಕೊಂಡಿದ್ದೆ. ಈಗ ನಾನು ಇಲ್ಲಿ ನಮಸ್ಕಾರ ಸರ್. ನಮಸ್ಕಾರ. ನಾನು ಕಾರ್ಪೊರೇಷನ್ ಹತ್ರ ಇದ್ದೀನಿ, ಬಂದ್ಬಿಡ್ತೀಯಾ? ಅಲ್ಲಿಗೆ ಬರ್ಬೇಕಾ? ನಾನು ಇಲ್ಲೇ ಕಾಯ್ತಿರ್ತೀನಿ, ಬಂದ್ಬಿಡು. ಹಾ, ಬರ್ತೀನಿ ಸರ್. ಗುರುವಯ್ಯ ಹೊಸಿ ಕಾರ್ಪೊರೇಷನ್ ಆಫೀಸ್ ಹೋಗ್ಬೇಕಂತೆ. ಹೋಗ್ಬಾ. ನಿಂಗೆ ಯೋಗ ಐತೆ. ಹಾ? ಏನ್ ಯೋಗ? ನಿಂಗೆ ಗೊತ್ತಾಗ್ತೈತೆ, ನನ್ ಮಾತೆ ಮಂತ್ರ. ಅದೇ ಸೋತ ಗೆದ್ದ ಒದ್ದ ಅದೇ ತಾನೆ. ಹೋಗ್ಬಾ. ಮಲ್ಲಿ, ಯಾಕಿವತ್ತು ಇಷ್ಟೊತ್ತಾಯ್ತು? ತುಂಬಾ ಇದ್ವಾ? ಒಂದು ಇಲ್ಲ. ಲೇ ಶಂಕರ, ಇವತ್ತು ಕಾರ್ಪೊರೇಷನ್ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಯಾವ್ದಾವ್ದೋ ಕಾಜಿಗೆ ನನ್ನ ಹೆಬ್ಬೆಟ್ಟು ಹೊಸ್ಕೊಂಡ್ರಪ್ಪ. ಯಾವ್ದಕ್ ಗೊತ್ತಪ್ಪ? ಅದ್ರಲ್ಲಿ ಏನಿತ್ತಪ್ಪ? ಏನಿನ್ನ ನನ್ಗೇನ್ ಓದಕ್ಕೆ ಬರೆಯಕ್ಕೆ ಬರ್ತದ, ಅದ್ರಾಗ ಏನಿತ್ತು ಅಂತ ತಿಳ್ಕೊಳಕ್ಕೆ. ಅಯ್ಯೋ, ಹಂಗೆಲ್ಲ ಗೊತ್ತಿಲ್ಲದೆ ಖಾಲಿ ಪೇಪರ್ಗೆ ಹೆಬ್ಬೆಟ್ಟು ಸೈನು ಹಾಕ್ಬಾರ್ದಪ್ಪ. ಏ ಹುಂಬಾ, ಯಾರು ವಾರಸ್ದಾರ ಇಲ್ದಿರೋ ಹೆಣಕ್ಕೆ ನಾನು ವಾರಸ್ದಾರ. ಇಂಥ ವಾರಸ್ದಾರಿಕೆ ಯಾರಿಗೋ ಬೇಕು, ಯಾರೋ ಬರ್ಸ್ಕತಾರೆ ಇದನ್ನೆಲ್ಲ. ನಮ್ ತಾತ ಹೇಳ್ತಿದ್ದ, ನಂಬಿಕೆ ಅನ್ನೋ ಬೀಜ ಬಿತ್ತದೆ ಹೋದ್ರೆ ವಿಶ್ವಾಸ ಅನ್ನೋ ಬೆಳೆ ಬೆಳೆಯಕ್ಕೆ ಇಲ್ಲ ಅಂತ. ನೋಡಪ್ಪ, ಇದುವರೆಗೂ ಎಲ್ರ ಕೈಲೂ ಬಯಸ್ಕೋಬೇಕಾಗಿತ್ತು. ಇನ್ಮೇಲೆ ಆ ಪ್ರಾಬ್ಲಮ್ ನಿನಗಿಲ್ಲ. ನೋಡು, ಈ ಕವರ್ನಲ್ಲಿ ಆಟೋ ರೆಕಾರ್ಡ್ಸು, ಕೀ ಎಲ್ಲ ಇದೆ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗ್ಬಾ. ಭೇಷ್. ಈ ಸಾಯ್ಬಿಡ್ತಾರೆ, ನಿಂತ್ಕೋ ಸ್ವಲ್ಪ. ಸರ್, ಸ್ವಲ್ಪ ಬನ್ನಿ ಸರ್, ಸ್ವಲ್ಪ ಬಾ ಸರ್. ರೆಡಿ. ಹೊಸ ಆಟೋ ಪೂಜೆ, ಸ್ವೀಟ್ಸ್ ಮಾತ್ರ ಇಲ್ಲ. ಅಯ್ಯೋ, ನನ್ ಬುದ್ಧಿಗೆ ಎಷ್ಟು ಮಂಗ್ ಪಡಿಯಾ, ಮತ್ತೆ ಬಿಟ್ನಲ್ಲ. ಒಂದ್ ನಿಮಿಷ ಅದ್ರ ವ್ಯವಸ್ಥೆ ಮಾಡಿದೀನಿ. ಆಟೋನು ನೀವೇ ಕೊಡಿಸಿದ್ರಿ, ಸ್ವೀಟು ನೀವೇ ತಂದಿದ್ದೀರಾ. ಜಾಸ್ತಿ ಹೇಳ್ತೇನೆ, ತಗೋ ಎಲ್ಲರಿಗೂ.
ಎಲ್ಲಿ ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ. ಶಂಕರ ಸ್ವಲ್ಪ ಈ ಕಡೆ ಬಾ. ಎಲ್ಲ ನಿಲ್ಲಿ. ರೆಡಿ ರೆಡಿ. ಇನ್ನೊಂದು ಓಕೆ. ವೈನಾಗೈತೆ ವೈನಾಗೈತೆ. ಮಾದೇವ, ನಿನ್ನ ಭಾಗ್ಯ ಚಕ್ರ 2ರಿಂದ 3 ಆಗೋಯ್ತು. ಇನ್ನಿದು 3ರಿಂದ 4 ಆಗಬೇಕು. ಗುರುವಯ್ಯ, ಭಾಗ್ಯ ಚಕ್ರ ಬರ್ಲಿ ಹೋಗ್ಲಿ, ಕೆಲಸ ಮಾಡೋ ಕೈ ಕಾಲು ಗಟ್ಟಿಗಿದ್ರೆ ಅಷ್ಟೇ ಸಾಕು. ಏನಪ್ಪ ಇದು? ನಾವು ನಮ್ಮ ಹಿರಿಯರ ಸಮಾಧಿಗೆ ಪೂಜೆ ಮಾಡ್ತಾ ಇದ್ರೆ ನೀನ್ ಎಲ್ಲ ಸಮಾಧಿಗಳಿಗೂ ಪೂಜೆ ಮಾಡ್ತಾ ಬರ್ತಿದ್ಯಾ, ಯಾಕೆ? ಇಲ್ಲೆಲ್ಲೋ ನಮ್ಮ ಅಮ್ಮನ ಸಮಾಧಿ ಐತೆ, ಅದು ಯಾವುದು ಅಂತ ತೋರಿಸಿದ್ರೆ ಅದು ಒಂದಕ್ಕೆ ಪೂಜೆ ಮಾಡ್ತೀನಿ. ಅಲ್ಲಪ್ಪ, ನಿಮ್ಮ ಅಮ್ಮನ ಸಮಾಧಿ ನಾ ಹೆಂಗ್ ತೋರಿಸ್ಲಿ? ಅದು ನಿನಗ್ ಗೊತ್ತಿರ್ಬೇಕು ಕಣಯ್ಯ. ಗೊತ್ತಿರ್ಬೇಕಿತ್ತು, ಆದ್ರೆ ನಮ್ಮಮ್ಮ ಸತ್ತೋದಾಗ ಅವಳು ಸತ್ತೋಗಿದ್ದಾಳೆ ಅಂತ ಕೂಡ ನಂಗೆ ಗೊತ್ತಾಗ್ಲಿಲ್ಲ. ಅಂಥದ್ದೇನೇ ಆಯ್ತು? ಆಗ ನಾ ಇನ್ನೂ ಚಿಕ್ಕ ಹುಡುಗ, ನಮ್ಮಮ್ಮಂಗೆ ಹುಷಾರಿರ್ಲಿಲ್ಲ. ಇಲ್ಲೇ ದೊಡ್ಡ ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಹುಷಾರಾಗ್ಬೋದು ಅಂತ ನಾನು ನಮ್ಮಮ್ಮ ಬಂದಿದ್ದೆ. ಡಾಕ್ಟ್ರು ನೋಡಿ ಔಷಧಿ ಕೊಟ್ಟರು, ಆದರೆ ಊಟಕ್ಕೆ ಕಾಸಿರಲಿಲ್ಲ. ಅಲ್ಲೇ ಎದುರಿಗೆ ಎಳ್ನೀರು ಮಾರ್ತಾ ಇದ್ರು. ಅಲ್ಲೇ ಎಳ್ನೀರು ಕುಡಿಯೋರ್ನ ಕಾಯ್ಕೊಡಿ ಅಂತ ಕೇಳ್ತಾ ಇದ್ರು. ಕೆಲವರು ಕೊಡ್ತಾ ಇದ್ರು, ಕೆಲವರು ಇಲ್ಲ ಅಂಥವ್ರನ್ನ ಮನಸ್ಸಾಗೆ ಬೈಕತ್ತೆ. ಇನ್ನು ಕೆಲವರು ಕುಡಿದು ಬಿಸಾಕಿದ ಎಳ್ನೀರು ಕಾಯಿನ ನಾನು ತಿಂದು ನಮ್ಮ ಅಮ್ಮಂಗೂ ತಂದು ಕೊಡ್ತಾ ಇದ್ದೆ. ಒಂದು ವಾರ ಕಳೀತು. ಊಟ ಇಲ್ಲದೆ ನಂಗೆ ಸುಸ್ತಾದಾಗ ಕೃಷ್ಣ ತಾತ ಊಟ ಕೊಡ್ತಿದ್ದೆ. ನಾನು ಅಲ್ಲೇ ಹುಡುಗರ ಜೊತೆ ಆಟ ಆಡ್ಕೊಂಡಿರ್ತೀನಿ. ಒಂದಿನ ನಮ್ಮಮ್ಮ ಸತ್ತೋದು. ಅದು ನಂಗೆ ಗೊತ್ತೇ ಆಗಲಿಲ್ಲ. ಕೃಷ್ಣ ತಾತನೇ ನಮ್ಮಮ್ಮನ್ನ ಈ ಸ್ಮಶಾನದಾಗೆ ಎಲ್ಲೋ ಸಮಾಧಿ ಮಾಡಿ, ನಮ್ಮಮ್ಮನ ಸಮಾಧಿ ಯಾವುದು ಅಂತ ಕೇಳಿ ತಿಳಿಬೇಕು ಅಂತ ನನ್ನ ಬುದ್ಧಿ ಒಳೆಯಷ್ಟರಲ್ಲಿ ಕೃಷ್ಣ ತಾತ ನಮ್ಮ ಮಣ್ಣಾಗ ಹೋಗಿ ಇಲ್ಲೇ ಯಾವುದೋ ಸಮಾಧಿಲಿ ನಮ್ಮ ಅಮ್ಮ ಮಲಗಿದಾಳೆ. ಅದಕ್ಕೆ ಎಲ್ಲದಕ್ಕೂ ಪೂಜೆ ಮಾಡಿ ತಪ್ಪ? ಇಲ್ಲಪ್ಪ, ಖಂಡಿತ ತಪ್ಪಲ್ಲ. ಮಾಡು ಮಾಡು ಮಾಡು. ತಗೊಳ್ಳಿ, ಕೊಡೋಣ. ಜೋರಾಗಿ ಉಸಿರಾಡಿ, ಉಸಿರಾಡಿ. ಇಲ್ಲಿ ಕಣ್ ತೋರಿಸಿ. ನಮಸ್ಕಾರ ಡಾಕ್ಟ್ರೆ. ಓ ಮಾದೇವ, ಒಂದು ನಿಮಿಷ ಬಾ. ನಾನೇ ನಿನಗೆ ಹೇಳಿ ಕಳ್ಸೋಣ ಅಂತಿದ್ದೆ. ಸರ್ಜನ್ ಹತ್ರ ಮಗು ರಿಪೋರ್ಟ್ಸ್ ಎಲ್ಲ ತೋರಿಸಿ ಮಾತಾಡಿದ್ದೀನಿ. ಏನಂದ್ರು?
ಆಪರೇಷನ್ ಮಾಡಿ ಮಗು ಉಳಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಮಗು ಉಳಿಸೋ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಈ ಆಸ್ಪತ್ರೆಯಲ್ಲಿ ಅನುಕೂಲ ಇಲ್ಲದೆ ಇರೋದ್ರಿಂದ ನರ್ಸಿಂಗ್ ಹೋಮ್ನಲ್ಲಿ ಆಪರೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಖರ್ಚಾಗುತ್ತೆ. ಎಷ್ಟಾಗ್ಬೋದು? ಆ, ಮಗು ಕತೆ ಎಲ್ಲ ಕೇಳಿ ಡಾಕ್ಟ್ರು ನನ್ನ ಫೀಸ್ ಬೇಡ, OT ಚಾರ್ಜು ಔಷಧಿ ಚಾರ್ಜ್ ಕೊಟ್ರೆ ಸಾಕು ಅಂತ ಹೇಳಿದ್ದಾರೆ. ಅಷ್ಟೇನಾ? ಅದೆಷ್ಟಾಗ್ಬೋದು ಡಾಕ್ಟ್ರೆ? ಎಲ್ಲ ಸೇರಿ ಒಂದು 10-15 ಸಾವಿರ ರೂಪಾಯಿ ಆಗ್ಬೋದು. ಆಗ್ಲಿ, ಪರವಾಗಿಲ್ಲ. ನಾ ಹೆಂಗಾರ ವ್ಯವಸ್ಥೆ ಮಾಡ್ತೀನಿ ಡಾಕ್ಟ್ರೆ. ಯೋಚನೆ ಮಾಡು ಮಾದೇವ, ದುಡ್ಡು ಹೊಂದಿಸೋದಕ್ಕೆ ಕಷ್ಟ ಆಗೋದಿಲ್ವಾ? ಆಪರೇಷನ್ ಮಾಡಿದ್ರು ಮಗು ಉಳಿಯುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲ ಡಾಕ್ಟ್ರೆ, ಒಂದ್ ಪ್ರಯತ್ನ ಮಾಡಿ ನೋಡ್ಬಿಡೋಣ. ಸರಿ, ನಾನು ಆಪರೇಷನ್ ರೆಡಿ ಮಾಡೋದಕ್ಕೆ ಹೇಳ್ತೀನಿ, ನೀನು ದುಡ್ಡಿನ ವ್ಯವಸ್ಥೆ ಮಾಡಿ. ಬರ್ತೀನಿ. ಮಮ್ಮ ಅಲ್ಲಿ ನೋಡು. ಮಾದೇವ, ನಾನ್ ಚೆನ್ನಾಗಿದ್ದಾಗ ನಿನ್ ಕರೀಲಿಲ್ಲ. ನಂದು ಕೊಳಕ್ ಬದುಕು. ನನ್ನ ಹತ್ರ ಬಂದವರೆಲ್ಲ ಕೊಳಕಾಗ್ಬಿಡ್ತಿದ್ರು. ನೀನು ಶುದ್ಧವಾದ ಮನುಷ್ಯ. ನೀನ್ ಹಂಗೆ ಇರ್ಬೇಕು, ಲೋಕ ಶುದ್ಧಿ ಮಾಡಕ್ಕೆ. ಅದೆಲ್ಲ ಈಗ ಯಾಕೆ? ಈಗ ನನ್ನ ಆಟ ಮುಗಿತಾ ಇದೆ. ಅದಕ್ಕೆ ನಿನ್ನನ್ನು ಕರೆದೆ. ನಮ್ಗೊಂದು ಸಹಾಯ ಮಾಡ್ತೀಯಾ? ಏನು? ಇದ್ರಲ್ಲಿ ಒಂದ್ ಸ್ವಲ್ಪ ಜನರ ಫೋನ್ ನಂಬರ್ ಇದೆ. ಅವ್ರಿಗೆಲ್ಲ ಫೋನ್ ಮಾಡಿ ನಾನು ಆಸ್ಪತ್ರೆಯಲ್ಲಿದ್ದೀನಿ, ಬಂದು ನೋಡ್ಕೊಂಡು ಹೋಗೋಕೆ ಹೇಳ್ತೀಯಾ? ಹ್ಮ್. ಹ್ಮ್ 10 ವರ್ಷದಿಂದ ಕೂಡಿಟ್ಟಿರೋ ಹಣನ ತೆಗೆಯೋದೇ ಇಲ್ಲ ಅಂತ ಹೇಳಿ ಈಗ ಗೋಲ್ಕ ಹೊಡೆದು ಹಣನೆಲ್ಲ ಹರಡ್ಕೊಂಡು ಕೂತಿದ್ದೀರಲ್ಲ. ಆಪರೇಷನ್ ಮಾಡಿದ್ರೆ ಮಗು ಉಳಿತದೆ ಅಂತಂದ್ರು. ಆಪರೇಷನ್ಗೆ ದುಡ್ಡು ಬೇಕು. ಶಂಕರ, ಆ ನೋಟ್ ಎಲ್ಲ ಸರಿ ಕಾಣಿಸ. ಅಪ್ಪ, ಆಸ್ಪತ್ರೆ ಆಪರೇಷನ್ ಫ್ರೀ ತಾನೆ? ನಮ್ಮ ಆಸ್ಪತ್ರೆಯಲ್ಲಿ ಪ್ರೀನೇ ಕಣೋ, ಇದು ಪ್ರೈವೇಟ್ ಆಸ್ಪತ್ರೆ, ಅಲ್ಲಿ ಕಾಸು ಕೊಡ್ಬೇಕು. ಅಪ್ಪ, ಸಂಪಾದನೆ ಮಾಡಿ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಬೇಕು ಅಂತ ಹೇಳಿ ನೀನೇ. ಈ ಹಣ ನಮ್ ಸಂಸಾರ ಕಷ್ಟ ಬಂದ್ರೆ ತೆಗಿಬೇಕು. ಅದ್ ಬಿಟ್ಟು ಯಾವ್ದೋ ಸಂಬಂಧನೇ ಇಲ್ದಿರೋ ಮಗುಗೋಸ್ಕರ ತೆಗೆದ್ರಲ್ಲ, ಸರಿನಾ? ಈ ಮಗು ಉಳಿಯಕ್ಕಿಲ್ಲ ಅಂತ ಅವ್ರ ಅಪ್ಪ ಅಮ್ಮ ಗಾಡಿಯಲ್ಲಿ ಬಿಟ್ಟೋಗ್ಬಿಟ್ರು. ಅದ್ ನೋಡ್ದಾಗಿಂದ ಹೆಂಗಾರ ಮಾಡಿ ಇದನ್ನ ಉಳಿಸ್ಕೋಬೇಕು ಅನ್ಸ್ತು. ತಪ್ಪೇನ ಅದು? ಸತ್ತವ್ರ ತಾನೇ ನಿನ್ನ ಹತ್ರ ಬರೋದು, ಬದುಕ್ಸು ಅಂತ ಯಾರು ನಿನ್ನ ಹತ್ರ ಬಂದ್ ಕೇಳಲ್ವಲ್ಲ. ಊರವರೆಲ್ಲ ಮಾತಾಡ್ದಂಗ್ ನೀನು ಮಾತಾಡ್ಬೇಡ. ನೋಡೋ, ಯಾರ್ದಾರು ಜೀವ ಉಳಿಯುತ್ತೆ ಅಂದ್ರೆ ನನ್ನ ಕೈಲಾದ ನಾನು ಮಾಡ್ತೀನಿ. ಸತ್ತೋರ್ ಹೆಣ ಮಣ್ಣು ಮಾಡಿಸೋದು ನನ್ನ ಕೆಲಸ, ನಂಗೆ ದೊಡ್ಡದೆ. ಆದ್ರೆ ಮಣ್ಣು ಮಾಡೋ ತಪ್ಸೋ ಕೆಲಸ ಸಿಗುತ್ತೆ ಅಂದ್ರೆ ಅದು ಅದಕ್ಕಿನ್ನ ದೊಡ್ಡದು. ತಿಳ್ಕೊ. ಅದೇವಾ ಧ್ರುವಯ್ಯ ನಿಂಗೆ ಅಂತ ಈ ಲೆಟ್ರ್ ಇಟ್ಟವನೆ. ನಂಗೆ ಓದಕ್ ಬರಕ್ಕಿಲ್ಲ, ಓದಿ. ಹಂಗ? ಮಾದೇವ, ನಿನಗೆ ನನ್ನ ಕೊನೆ ನಮಸ್ಕಾರ. ನನ್ನೆದುರಿಗೆ ನೀನು ಸಾವಿರಾರು ಜನರನ್ನ ಮಣ್ಣು ಮಾಡಕ್ ತಗೊಂಡೋಗಿದೀಯಾ. ಆದ್ರೆ ನನ್ನನ್ನು ಮಾತ್ರ ಊರಿಗೆ ತಗೊಂಡೋಗಿ ನನ್ನ ಮಗನಿಗೆ ಒಪ್ಸು. ನಾನು ಅನಾಥ ಅಲ್ಲ. ನಮ್ಮಪ್ಪ ದೇವಸ್ಥಾನಕ್ಕೆ ಜಮೀನು ಬಿಟ್ಟಿದ್ದಾನೆ ಅಂತ ನನ್ನ ಮಗನಿಗೆ ಹೇಳಿದೆ. ಅವನು ಅದನ್ನ ತನ್ನದಾಗಿ ಮಾಡ್ಕೊಳ್ಳೋದ್ರಲ್ಲಿ ಗೆದ್ದ. ನಾನು ಅದನ್ನ ಊರ್ನವ್ರಿಗೆ ಹೇಳ್ತೀನಿ ಅಂದಿದ್ದಕ್ಕೆ ಒದ್ದ. ಅವತ್ತೇ ಊರು ಬಿಟ್ಟೆ. ಇದೇ ನಾನು ಹೇಳ್ದೆ ಮುಚ್ಚಿಟ್ಕೊಂಡಿದ್ದೆ ಸತ್ಯ. ಕೇಳಿದವನು ಗೆದ್ದ, ಹೇಳ್ದವನಿಗೆ ಒದ್ದ ಅಂತ. ಈಗ ಈ ಸತ್ಯ ಇಡೀ ಊರಿಗೆ ಗೊತ್ತಾಗ್ಬೇಕು. ದೇವ್ರ ಜಮೀನು ದೇವ್ರಿಗೆ ಸೇರ್ಬೇಕು. ನಾನು ಊರಲ್ಲೇ ಮಣ್ಣಾಗ್ಬೇಕು. ಇದೇ ನನ್ನ ಕೊನೆ ಆಸೆ. ಇಂತಿ ಗುರುವಯ್ಯ. ಇಲ್ಲಿಂದ ಅಲ್ಲಿ ಹೋಗಕ್ಕೆ 5,000 ಆಯ್ತದೆ. ಅಲ್ಲಿ ಹೋದ್ಮೇಲೆ ಅವ್ನು ಕೊಡಕ್ಕಿಲ್ಲ ಅಂದ್ರೆ ನಿಂಗೆ ಯಾಕೆ ಯೋಚನೆ? ನಾ ಕೊಡ್ತೀನಿ. ಸರಿ. ಇದರಲ್ಲಿ 5,000ಕ್ಕಿಂತ ಜಾಸ್ತಿನೇ ಐತೆ.
ಗಾಡಿ ಎತ್ತು. ನೀ ಬಿರ್ನ್ ರೆಡಿ ಮಾಡಿ ಹೊರಡವ. ಏನ್ ಮಾದವ ಇನ್ನ ಈಗ ಎಣ್ಣೆ ಜೊತೆ ಹೋಗೋದು, ಎಣ ಹೂಳೋದು ಊರಾಗ ಹಾಕಿಲ್ವ ನಿಂಗೆ? ಇನ್ನ ನೀನು ಜನ ಸಾಕ್ಸೋದು, ಗಾಡಿ ಓಡಿಸೋದು ಬರಕಲ್ಲ ನಿಮ್ಗೆ? ನೋಡ್ ಮಾದವ, ಜನ ಸಾಕ್ಸೋದು ನನ್ ಜೀವನ. ಹೆಣ ಸಾಕ್ಸೋದು ನನ್ನ ಜೀವನ. ನಮ್ ಜೀವನದಲ್ಲಿ ಎಲ್ಲೆಲ್ಲೋ ಹೋಯ್ತೀವಿ, ಥ್ರಿಲ್ ಇರ್ತದೆ. ನೀನ್ ಒಂದೇ ಕಡೆ ಹೋಯ್ತೀಯ, ಅಲ್ಲಿ ಎಲ್ಲಿ ಥ್ರಿಲ್ ಇರ್ತದೆ? ಇಲ್ಲ ಹಂಗಂದ್ರೇನಾ? ನಮ್ ಪ್ರಾಣ ಹೊಂಟಾಯ್ತು ಅಂತ ಬಚಾವಾಯ್ತೀವಲ್ಲ, ಅದೇ ಥ್ರಿಲ್ಲು. ಅಕ್ಕ, ಸಿಟಿಲಿ ಗಂಗಾರಾಮ್ ಬಿಲ್ಡಿಂಗ್ ಬಿದ್ದು 100 ಜನ ಸತ್ತೋದ್ರಲ್ಲ, ಅವಾಗ ನೀನು ಆ ಬಿಲ್ಡಿಂಗ್ ಅಲ್ಲಿ ಇದ್ಯಾ? ನಾನಲ್ಲಿರ್ಲಿಲ್ಲ, ಹೆಣ ಸಾಕ್ಸಕ್ ಹೋಗಿದ್ದೆ. 18 ಹೆಣನ ಗಾಡಿಯಲ್ಲಿ ಹಾಕೊಂಡು ಬಂದೆ. ಗುಂಡಿ ತೋಡಿ ಇಟ್ಟಿದ್ರು. ಆ ಹೆಣಗಳನ್ನ ಗುಂಡಿಗೆ ಜಾರಿಸೋದ್ರಲ್ಲಿ ಜಾರಿ ನಾನೇ ಗುಂಡಿ ಒಳಗೆ ಬಿದ್ಬಿಟ್ಟೆ. 18 ಹೆಣನು ನನ್ನ ಮೈ ಮೇಲೆ ಬಿದ್ಬಿಟ್ಟು. ಹಿಂಗೂ ದಮ್ ಕಟ್ಟಿ ಕೈ ಎತ್ತಿದ್ರೆ ಹುಡುಗರು ಓ ಯಾವ್ದೋ ಭೂತ ಅಂತ ಓಡೋಬಿಟ್ಟು. ಮೈಯಾಗಿರೋ ಶಕ್ತಿ ಎಲ್ಲ ಸೇರಿಸಿ ಜೋರಾಗಿ ಕೂಗಿದೆ. ಅವರು ಧೈರ್ಯ ಮಾಡ್ಕೊಂಬಂದು ನೋಡಿ ನಾನು ಅಂತ ಕೈ ಹಿಡ್ದು ಎತ್ತಿದ್ರು. ಹಂಗ ಬಚಾವಾದೆ ನಾನು. ಏನ್ ಗುಂಡಿಗೆ ಮಾದೇವ ನಿಂದು? ಇಂಥ ಥ್ರಿಲ್ಲು ನನಗೆ ಬೇಡಪ್ಪ. ಮದೇವ, ಊರು ಬಂತಪ್ಪ, ಇದೇ ಊರು. ಸರಿ, ಅಲ್ಲೆಲ್ಲರೂ ಒಂದ್ ಕಡೆ ಗಾಡಿ ಸೈಡ್ ಇದೆ. ರಾಮಣ್ಣ, ದೇವ್ರಂತ ನಿನ್ ತಂದೆಗೆ ಮೋಸ ಮಾಡಿದ್ಯಾ? ಈ ಹಳ್ಳಿಗೆ ಮೋಸ ಮಾಡಿದ್ಯಾ? ಯಾವ್ರಿಗೆ ಮೋಸ ಮಾಡಿದ್ಯಾ? ನಿನ್ನ ಈ ಹಳ್ಳಿಯಿಂದ ಆಚೆ ಹಾಕಿದೀವಿ. ತೆಪ್ಪಾಯ್ತು ಗೌಡ್ರೆ, ನನ್ನ ಇರ್ಬರ ಆಸ್ತಿ ಎಲ್ಲ ಊರಿನ ಧರ್ಮ ಕಾರ್ಯಕ್ಕೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ, ನನ್ನನ್ನು ಬಹಿಷ್ಕಾರ ಮಾತ್ರ ಹಾಕ್ಬೇಡಿ ಗೌಡ್ರೆ. ತಪ್ಪಾಗಿದೆ ಗೌಡ್ರೆ. ಇವನು ತಪ್ಪು ಮಾಡಿದಾನೆ ನಿಜ. ಇವನು ತಪ್ಪನ್ನ ತಿದ್ಕೊಳ್ಳೋದಿಕ್ಕೆ ನಾವೆಲ್ಲ ಸೇರಿ ಒಂದು ಅವಕಾಶ ಮಾಡ್ಕೊಡ್ಬೇಕು. ಇವನಿಗೆ ಬಹಿಷ್ಕಾರ ಹಾಕೋದಾಗ್ಲಿ ದಂಡ ಹಾಕೋದಾಗ್ಲಿ ಬೇಡ. ಇವನು ತನ್ನ ತಪ್ಪನ್ನ ತಿದ್ಕೊಂಡು ನೆಟ್ ಬಾಳ್ವೆ ಮಾಡಿದ್ರೆ ಇವರಪ್ಪ ಗುರುವೈನ ಆತ್ಮಕ್ಕೆ ಶಾಂತಿ ಸಿಗೋದಂತೂ ಖಂಡಿತ. ಏನ್ರಪ್ಪ? ಏನ್ರಯ್ಯ? ಏನಪ್ಪ? ಏನಯ್ಯ? ಅದು ಸರಿ ಕಣಪ್ಪ. ಈ ಮಾದೇವ ಇಲ್ಲಿವರೆಗೂ ಬಂದು ವಿಷಯನ ತಿಳಿಸಿ ನಮ್ಗೆಲ್ಲ ಉಪಕಾರ ಮಾಡವನೆ. ಆದ್ರಿಂದ ನಾವೆಲ್ಲ ಅವ್ನಿಗೆ ಉಪಕಾರ ಮಾಡ್ಲೇಬೇಕು ಅಲ್ವೇನ್ರಪ್ಪ? ಹೌದೌದು. ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀನಿ. ಮಾದೇವು, ನಮ್ಮ ಅಪ್ಪನ ಕೊನೆ ಆಸೆ ತೀರಿಸಿ ನನ್ನ ತಪ್ಪನ್ನು ತಿದ್ಕೊಳ್ಳೋಕೆ ಮಾಡಿದೆ. ಈ ದುಡ್ಡೆಲ್ಲ ನಿಂದೆಯ, ತಗೋ ಮಾದೇವು. ಬೇಡಿ, ಸಿಟಿಲಿ ಒಂದ್ ಮಗುನ ಆಸ್ಪತ್ರೆಗೆ ಆಪರೇಷನ್ ಏನ್ ಸೇರಿಸಿದ್ವಿ, ಅದಕ್ಕೆ 10,000 ಬೇಕು. ಅಷ್ಟು ಸಾಕು. ತಗೋ ಮಾದೇವು, ಆ ಮಗುವಿನ ಪ್ರಾಣ ಉಳಿಸಿ ನನ್ನ ಪಾಪದವರೆ ಸ್ವಲ್ಪ ಕಡಿಮೆ ಮಾಡು. ಮಾದೇವ, ಇವತ್ತಿನ ನಿನ್ನ ಅನುಭವ ತುಂಬಾ ವಿಚಿತ್ರವಾಗಿದೆ. ಆ ಗುರುವಯ್ಯ ಸತ್ತು ಈ ಮಗು ಆಪರೇಷನ್ಗೆ ದುಡ್ಡು ಸಿಗುವಾಗಾಯ್ತು. ಒಂದು ಸಾವು ಇನ್ನೊಂದು ಜೀವಕ್ಕೆ ಕಾರಣ. ಸ್ಟ್ರೇಂಜ್ ಅಲ್ಲ ಡಾಕ್ಟ್ರೇ? ಆ ಗುರುವಯ್ಯ ಬಹು ಸತ್ವಂತ. ಅವನು ಹೇಳಿದ್ ಯಾವತ್ತೂ ಸುಳ್ಳಾಗಿಲ್ಲ ಡಾಕ್ಟ್ರೆ. ಆಪರೇಷನ್ ರೆಡಿ ಮಾಡ್ಬಿಡಿ ಡಾಕ್ಟ್ರೆ. ಆಯ್ತು, ಮಾಡಿಸಿ. ಡಾಕ್ಟ್ರೇ, ಆ ರಾಣಿ ಸತ್ತು ಹೋದ್ಲು. ತರತರದ ಬಣ್ಣಗಳ ಹೂವ ಮುಡಿಯಿತೋ, ಪಳಪಳದ ಮುತ್ತು ರತ್ನ ಧರಿಸಿ ಮೆರೆಯಿತೋ.
ಏನ್ ನೋಡ್ತೀರಿ ಶುರು ಹಚ್ಕೊಡ್ರಿ. ಅಲ್ಲ ಕುಂಕುಮ ಅರಿಶಿನ ಹೂವು ಕಾಯಿ ಎಲ್ಲ ಇಷ್ಟಿಷ್ಟೇ ತಗೊಂಡ್ಬಂದಿದ್ರಲ್ಲ ಸ್ವಾಮಿ. ಏನ್ರಿ ಸ್ಮಶಾನದಲ್ಲಿ ಬೆಳೆದ ಹೂ ಅಲ್ವಾ? ನಿಮ್ಗೇನ್ ಕಮ್ಮಿ ಆಗಿದೆ? ಅಲ್ಲಿನ ಕಾಯಿ ಇಲ್ವಾ, ಲಿಂಬೆ ಹಣ್ಣು ಇಲ್ವಾ, ಹಣ್ಣು ಇಲ್ವಾ? ಅಲ್ಲ ಅಷ್ಟ್ರಲ್ಲಿ ಹೇಗ್ರಿ ನಾವು ಮಾಡಕ್ಕಾಗತ್ತೆ? ಅಷ್ಟ್ರಲ್ಲೇ ಮಾಡ್ಬೇಕು. ಆಗತ್ತೋ ನಾ ಶುರು ಹಚ್ಕೊಳ್ಳು? ಅದನ್ನೇ ಸ್ವಾಮಿ ಹೇಳ್ತಿರೋದು, ಇಷ್ಟ್ರಲ್ಲಿ ಹೇಗ್ ಮಾಡಕ್ಕಾಗತ್ತೆ ಅಂತ. ಮಂತ್ರ ಸರಿಯಾಗಿ ಹೇಳ್ಬಿಡಿ, ಎಲ್ಲಾ ಸರಿ ಹೋಗುತ್ತೆ. ಅಲ್ಲ ಏನು ಸ್ವಾಮಿ ನೀವು ಈ ತರ ಜನಗಳನ್ನ ನಾವ್ ಎಲ್ಲೂ ನೋಡೇ ಇಲ್ಲ. ನೋಡಿಲ್ಲ ಆಗೋಲ್ಲ ಅಂತ ಇವತ್ತು. ಹೇಳ್ತಾ ಇದ್ರೆ ಶುರು ಮಾಡಿ. ಏನು ಕರ್ಮನಪ್ಪ ಇದು. ಕಾಯಿ ಹೊಡ್ಯಕ್ ಬರೋದಿಲ್ಲ ಅಂತ ಪುರೋಹಿತ. ಹ್ಮ್ ನೋಡಿ ಒಳ್ಳೆ ಶಕುನ. ಆ? ಏನು ಮಾಡೋಕ್ಕಾಗಲ್ಲ ಸ್ವಾಮಿ, ನನಗೆ ದಕ್ಷಿಣ ಕೊಟ್ಟುಬಿಡಿ, ನಾನು ಹೊರಡಬೇಕು. ಕಾಯಿ ಎಲ್ಲ ಹಾಳು ಮಾಡಿದೆ, ದಕ್ಷಿಣ ಬೇರೆ ಕೇಳು. ತಗೋ. ಬರ್ತೀನಿ. ನಮಸ್ಕಾರ. ಬಾರಯ್ಯ ಮಾದೇವ. ಪರಮಾತ್ಮ. ತಗೋ ಪ್ರಸಾದನ. ಅವತ್ತು ಈ ಸೈಟ್ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ. ಸೈಟ್ ತಗೊಂಡಾಯ್ತು, ಇನ್ನೇನು ಸ್ವಲ್ಪ ದಿವಸ ಮನೆ ರೆಡಿ. ಅಲ್ಲ ಪೂಜೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯವರು ಮಕ್ಕಳು? ನನಗೆಲ್ಲ ಮಕ್ಕಳು? ನನ್ನ ಮಕ್ಕಳಿಲ್ಲ ಕಣಯ್ಯ. ನನ್ನ ಹೆಂಡತಿ ಈ ಮನೆ ಕಾಲಿಡುದಿಲ್ಲ ಅಂದ್ಲು. ಹೋಗೆ ಹೊಸ ಮನೆ ರೆಡಿ ಆದ ಕೂಡಲೇ ಹೊಸ ಹೆಂಡ್ತಿನೇ ತರ್ತೀನಿ, ನಿನಗೆ ಸೋಡ್ ಚೀಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ. ಅವಳಿಗೆ ಏನ್ ಗೊತ್ತಯ್ಯ ದುಡ್ಡಿನ ಬೆಲೆ. ಸರ್ ಅಷ್ಟು ಮಾಡಿದ್ರೆ ಮಗು ತುಂಬಾ ಸಹಾಯ ಆಗುತ್ತೆ ಸರ್. ಸರ್ ನಾನು ಆಮೇಲೆ ಮಾತಾಡ್ತೀನಿ ಸರ್. ನಮಸ್ಕಾರ ಸರ್. ಆಪರೇಷನ್ಗೆ ಅಂತ ಸಾಕಷ್ಟು ದುಡ್ಡು ಕೊಟ್ಟಿದ್ದೀನಿ. ಅಕಸ್ಮಾತ್ ಕಮ್ಮಿ ಬಂದ್ರೆ ನಿಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗುತ್ತೆ ಸರ್? ಮಾಡ್ತೀನಿ. ಪತ್ರಿಕೆಯಲ್ಲಿ ಬರೀತೀನಿ, ಪೇಪರ್ಲಿ ಬರೆದ್ರೆ ಅದನ್ನ ನೋಡ್ತಾರೆ, ನೋಡಿ ಸಹಾಯ ಮಾಡೋದಿದ್ರೆ ಮಾಡ್ತಾರೆ. ಮಾದೇವು ಮಗುಗೋಸ್ಕರ ನೀ ಇಷ್ಟೊಂದು ಮಾಡ್ತಾ ಇದೀಯಾ, ನನಗಷ್ಟು ಮಾಡೋಕ್ಕಾಗಲ್ಲ, ನಾನು ಬರೀತೀನಿ. ಹಲೋ, ಎಲ್ಲ ನಿಮ್ಮಪ್ಪ? ಓ ನಮಸ್ಕಾರ ಕೃಷ್ಣಪ್ಪ. ಏನ್ ಮನೆ ತನಕ ಬಂದ್ಬಿಟ್ಟಿದ್ಯಾ? ನಿಮ್ಮ ಏರಿಯಾದಲ್ಲಾದ್ರೂ ಹೆಣ ಬಿದ್ದವ? ನಾನು ಡ್ಯೂಟಿ ಮೇಲೆ ಬಂದಿಲ್ಲ ಮಾದೇವ, ನಮ್ಮನೆ ಮರ್ಯಾದೆ ವಿಷಯಕ್ಕೆ ಬಂದಿದ್ದೀನಿ. ನಿಮ್ಮನೆ ಮರ್ಯಾದೆ ವಿಷಯಕ್ಕೆ ನಮ್ಮನೆ ತನಕ ಯಾಕೆ ಬಂದೆ ಕೃಷ್ಣಪ್ಪ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ನಿಮ್ಮನೆಯಿಂದ ಹಾಳಾಗಿದೆ. ನಿನ್ನ ಮಗಳು ನನ್ನ ಮಗನ್ ತಲೆ ಕೆಡಿಸಿದಾಳೆ. ನನ್ನ ಮಗನು ನಿನ್ನ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹುಚ್ಚುಚ್ಚಾಗಾಡ್ತಾ ಇದ್ದಾನೆ. ಸಮಾಜದಲ್ಲಿ ನಿನ್ನ ಸ್ಥಾನಮಾನ ಏನು, ನನ್ನ ಸ್ಥಾನಮಾನ ಏನು? ನಿನ್ನ ನೆಂಟಸ್ತಿಕೆ ಮಾಡಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ. ನೋಡು, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು. ನನ್ನ ಮಗನಿಂದ ದೂರ ಇರಿಸು. ದೂರ ಇರಿಸದೇ ಇದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ನನ್ನ ನೆಂಟಸ್ತಿಕೆ ಮಾಡಕ್ ಬಂದ್ಬಿಟ್ಟ ಇಲ್ಲಿ. ಏನ್ ಮರ್ಯಾದೆ ಕಡಿಮೆ ಆಗುತ್ತಾ ಏನೋ? ಅವ್ರು ಪೊಲೀಸ್ ಆಗ್ಬಿಟ್ರೆ ನಾವು ಕಳ್ಳ ಆಗ್ಬಿಟ್ವಾ? ಅಪ್ಪ ಮಂಜಿ ಮದ್ವೆ ಅವ್ರ ಮಗನ ಜೊತೆ ಮಾಡಿ, ಅದೇನ್ ಮಾಡ್ಕೋತಾರ ಮಾಡ್ಕೊಳ್ಳಿ, ನೋಡೇ ಬಿಡೋಣ. ಸುಮ್ಮನೆ ಆಗಬೇಕು ಅನ್ನಂಗಿದ್ರೆ ಯಾರು ತಪ್ಸಕ್ಕಾಗಲ್ಲ. ಆಗದೆ ಇರೋದನ್ನ ಯಾರು ಮಾಡಕ್ಕಾಗಲ್ಲ. ಯಾಕೆ ತಲೆ ಕೆಡಿಸ್ಕೊತೀಯ? ಸುಮ್ಮನೆ ಗಾಡಿ ವರ್ಷ. ಯಾರು ಇದು ಅಣ್ಣನ್ ಬಿದ್ದೋಗ್ಬಿಟ್ಟದೆ? ಹೆಂಗ್ ಇಲ್ಲಿ ಬಂದಿದ್ದೀರಿ? ಬಿಸ್ಲಲ್ಲಿ ಬಿದ್ದೋಗ್ಬಿಟ್ಟದೆ. ಯಾರು ಇದ್ರೇನು ನೋಡಕ್ ಬಂದಿದ್ವಿ. ಏನು ಗುರ್ತಂತೂ ಸಿಕ್ತಿಲ್ಲಪ್ಪ. ಏನ್ ಮಾಡೋದೀಗ? ಅದೆಲ್ಲಂತ ಹುಡ್ಕೋದು? ಅಡವ್ರು ಯಾರು ಅವರೋ ಏನು? ಓ ಮಾದೇವ, ಟೈಮ್ ಸರಿ ಬಂದ್ಬಿಟ್ಟಲ್ಲಪ್ಪ. ಹೊಸಿ ನೋಡಪ್ಪ ಯಾರಂತ. ಏನಾಯ್ತಮ್ಮ? ನಿಮ್ ಕಡೆಯವರ? ಯಾರಿಗೂ ಗೊತ್ತಿಲ್ಲ. ಯಾರು ಸ್ವಲ್ಪ ನೀರ್ ತಂದ್ಕೊಡಿ. ಈ ಬಾಟ್ಲಾಗೆ ತಗೊಂಡು ನಿಧಾನಕ್ಕೆ ಅಜ್ಜಿ ಅಜ್ಜಿ ಹೇಳು. ಎದ್ದೇಳ. ಮೆಲ್ಲ, ಮೆಲ್ಲ, ಮೆಲ್ಲ. ಆರಾಮಾಯ್ತು ಈಗ? ಹೊಸ ನೀರು ಕುಡಿ. ಹಾ ಮೆಲ್ಲ. ನಿಧಾನ ಕೂರ್ಸು ಮಾದೇವಣ್ಣ. ನಿಧಾನ. ಆರಾಮಾಯ್ತಾ ಈಗ? ಏನ್ ಕರ್ಮಾಲರು, ಸಿನಿಮಾಕ್ ಹೋಗೋಣ ಅಂತ ಕರ್ಕೊಂಡ್ ಬಂದಿಯಲ್ಲ ನೀನು. ಅಲ್ಲ ಈ ಪ್ರಾಣ ಹೋಗೋದ್ ನೋಡೋಣ ಅಂತ ನಿಂತ್ವಿ. ಗೊತ್ತು. ಈ ಮಾದೇವ ಬಂದು ಎಲ್ಲ ಕೇಳಿಸ್ಬಿಟ್ಟಾರಪ್ಪ. ಹುಡ್ಕೊಂಡ್ ಬಂದಿರ್ಬೇಕು. ಸರಿ ಹೋಯ್ತು ನೋಡು. ಏಯ್ ಬಾಯ್ ಮಿತ್ರ ಸಾಕು. ಬರೀ ಮಾತಾ. ಓಹೋ, ಏನ್ ಮಾದೇವ ಅಂತೂ ನೀನು ಡಾಕ್ಟರ್ ಆಗ್ಬಿಟ್ಟೆ. ಇದನ್ ಮಾಡಕ್ಕೆ ಡಾಕ್ಟರ್ ಆಗ್ಬೇಕಾಗಿಲ್ಲ, ಸ್ವಲ್ಪ ಮನುಷ್ಯತ್ವ ಇದ್ರು ಸಾಕು.
ಏನಾಯ್ತಜ್ಜಿ? ಆಯಾಸ ಆಯ್ತಪ್ಪ. ಬಿಸಿಲು ನೋಡು, ಬಿದ್ದೋಗ್ಬಿಟ್ಟೆ. ಹೌದಾ? ಎಲ್ಲೋಗ್ಬೇಕು ನೀನು? ಮಗಳ ಮನೆಗೆ, ತಾವರೆಕೆರೆಗೆ. ಹೌದಾ? ಸರಿ, ಇವತ್ತು ನಮ್ಮನೆಗೆ ಇದ್ದು ಸುಧಾರಿಸ್ಕೊಂಡು ನಾಳೆ ಹೋಗು. ಬೇಡ ಕಣಪ್ಪ, ಬಸ್ ಸ್ಟ್ಯಾಂಡಿಗೆ ಬಿಟ್ರೆ ಸಾಕು. ಸರಿ, ನಡಿ. ಪರೋಪಕಾರಿ ಅಂದ್ರೆ ಇವನೇನಪ್ಪ, ನಿನ್ ಕೈಲಂತೂ ಮಾಡಕ್ಕಾಗಲ್ಲ. ಮಾಡೋರು ಯಾರು ನಿಂತ್ಕೊಳ್ಳೋ. ನಡಿ. ದಾರಿ ಬಿಡ್ರಲ್ಲ, ದಾರಿ ಬಿಡಿ, ನಿಂತಿರಿ. ಓಹೋ, ಏನು ಬರೆದು ಬಿಟ್ಟಿದ್ದಾರೆ ದೊಡ್ಡದಾಗಿ. ಮಾನವೀಯತೆ ಮೆರೆದ ಮಾದೇವ ಅಂತೆ, ಮಗುವಿನ ಜೀವ ರಕ್ಷಣೆಗೆ ನೆರವಂತೆ. ಇವನ ಪಿಂಡ ನೋಡಯ್ಯ ಮೋಹನ್ ರಾವ್, ಆಫ್ಟರ್ ಆಲ್ ಒಬ್ಬ ಹೆಣ ಹೊರವನು. ಅವನ ಬಗ್ಗೆ ಪುಟಕಟ್ಲೆ ಬರ್ದವ್ರೆ. ನಾವು ದಿನಕ್ಕೆ ಸಾವಿರಾರು ಜನಕ್ಕೆ ಪ್ರಾಣ ಕೊಡ್ತೀವಿ, ಅವ್ರ ಜೀವ ರಕ್ಷಣೆ ಮಾಡ್ತೀವಿ. ನಮ್ಮ ಬಗ್ಗೆ ಒಂದು ಸೆಂಟೆನ್ಸು ಬರ್ದಿಲ್ಲ. ಇವರೆಲ್ಲ ಒಬ್ರು ಜರ್ನಲಿಸ್ಟು, ಇದು ಒಂದು ಪೇಪರ್. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತ್ಯ? ಬರೀಬೇಕು, ಬರೀತಾರೆ. ಇವತ್ತಿನ ನ್ಯೂಸ್ ಪೇಪರ್ ನಾಳೆ ವೇಸ್ಟ್ ಪೇಪರ್ ಅಲ್ವಾ? ಅಂದಾಗೆ ನಾಳೆ ನನ್ನ 3ನೇ ಮಗ ಶಶಾಂಕನ್ ಮನೆ ಗೃಹ ಪ್ರವೇಶನಪ್ಪ. ಖಂಡಿತ ಬರ್ಬೇಕು, ಮರಿಬೇಡ, ಗೊತ್ತಾಯ್ತಾ? ಆಯ್ತಪ್ಪ, ನೀನು ಮನೆ ಕಟ್ಸ್ತಾನೆ ಇರು, ನಾನು ಬರ್ತಾನೆ ಇರ್ತೀನಿ. ಕೊನೆ ಮನೆ ಅಲ್ವಾ, ಬಂದೇ ಬರ್ತೀನಪ್ಪ. ಹೇ ಮಾಧವ, ಏನು ನಿನ್ನ ಪೇಪರಲ್ಲಿ ಏನೇನೋ ಬರ್ಸಿದ್ದೀಯಾ? ಮಗು ಸಾಯಿಲಿ ಅಂತ ತನ್ನ ಆಸ್ಪತ್ರೆಯಿಂದ ಆಚೆ ಹಾಕಿದಂತೆ, ನೀನು ಅದರ ಪ್ರಾಣ ಉಳಿಸೋದಕ್ಕೆ ಬಹಳ ಕಷ್ಟಪಟ್ಟಿಯಂತೆ. ಆಪರೇಷನ್ ಮಾಡಿಸು, ಮಗು ಗ್ಯಾರಂಟಿ ಉಳಿಯಲ್ಲ. ಆಗ ನಿನಗೆ ಈ ಆರ್ಟಿಕಲ್ ಬರ್ದಲ್ಲ, ಅವನಿಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಏನೋ ಮುಖ ನೋಡ್ತಾ ಇದೀಯಾ? ಔಟ್ ರಾಸ್ಕಲ್. ನಾನಿನ್ ಬರ್ತೀನಪ್ಪ. ನಾನಿನ್ನೂ ತುಂಬಾ ಮನೆ ಕರಿಬೇಕು, ಬರ್ಲಾ? ಆಯ್ತಪ್ಪ, ಶೋರ್ ಶೋರ್. ಚಿಕ್ಕ ನನ್ನ ವಿದ್ಯುತ್ತೆಲ್ಲ ಗೆದ್ಕೊಂಡು ಈಗ ಆಟಕ್ಕೆ ಬರಂತ ಕರೆದ್ರೆ ಬರಕಿಲ್ಲ ಅಂತ ತರತೆ ಮುಸ್ಕೊಂಡು ತಿರುಗ್ತವನೆ. ಅವನೆಲ್ಲೇ ಹುಡುಕೊಂಡ್ ಬರ್ತೀನಿ, ಗುಂಡಿ ತೊಡ್ ಊಟ ಕೊಡವ. ನಾ ಬದುಕಿರೋರ್ಗೆ ಗುಂಡಿ ಹೊಡೆಯಲ್ಲಪ್ಪ. ಹೋದ ಇನ್ನೊಬ್ಬ ಲೂಸು, ನಾನೇ ಗುಂಡಿ ಹೊಡ್ಕತ್ತಿರುವಾಗ. ಸ್ವಾಮಿ, ನಮಸ್ಕಾರ. ಏನ್ ಬಂದದ್ದು? ಏನ್ ಮಲಗಿದ್ರ ಸ್ವಾಮಿ? ಇಲ್ಲ, ನೀವ್ ಬಂದ ಮೇಲೆ ನಿಮ್ ಮುಖ ನೋಡ್ಕೊಂಡು ಡಾನ್ಸ್ ಮಾಡೋಣ ಅಂತ ಇದ್ದೆ. ಸ್ವಾಮಿ, ಈ ವಾರದ್ದು ಕೆಲ್ಸಗಾರ ಸಂಬಳ ಕೊಡ್ಬೇಕಾಗಿತ್ತು. ಸಂಬಳ ಕೊಡಬೇಕು. ಶಿವಾ, ಏನ್ ಸ್ವಾಮಿ, ಹೋದ್ ವಾರ ಚಿಕ್ಕದಾಗಿತ್ತು, ಈ ವಾರ ಆಂಜನೇಯನ ಬಾಲ್ ಬೆಳೆದಂಗ್ ಬೆಳೆದ್ ಬಿಟ್ಟಿದ್ಯಲ್ಲ ನಿಮ್ಮ ಲಿಸ್ಟು. ಹೋದ್ ವಾರ ಬರೀ ಪಾಯ ಹಾಕ್ಸಿದ್ದೆ, ಈಗ ದೊಡ್ಡದ ಗೋಡೆ ಕಟ್ಸಿನಿ ಸ್ವಾಮಿ. ಓಹೋ, ಅದಕ್ಕೆ ಗೋಡೆ ಎತ್ತರಕ್ಕೆ ತಂದಿದ್ದೀಯ ನಿಮ್ಮ ಲಿಸ್ಟು. ನೋಡು, ಈ ಬಿಲ್ಡಿಂಗ್ ಕಟ್ಟೋಕ್ಕಿಂತ ಮುಂಚಿತವಾಗಿ ಇಷ್ಟು ಅಮೌಂಟ್ ನಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದಲ್ಲ, ಅಷ್ಟೇ ಅಮೌಂಟ್ ನಲ್ಲೇ ಮುಗಿಸ್ಬೇಕು. ಆಮೇಲೆ ಅದು ಹಾಗಾಯ್ತು ಹೀಗಾಯ್ತು ಅಂತ ತರಲೆ ತಕರಾರಿ ಏನಾದ್ರೂ ತೆಗೆದ್ರಿ ಅಂತಂದ್ರೆ ಹುಷಾರ್, ನೀವು ಅಷ್ಟೇ. ನೋಡಿ, ನನ್ನ ಹತ್ತಿರ ಇರುವುದು ಇಷ್ಟೇ ದುಡ್ಡು, ಇದರಲ್ಲೇ ಮುಗಿಸ್ತೀನಂದ್ರೆ ತಗೊಂಡು ಹೋಗಿ, ಇಲ್ಲ ಅಂತಂದ್ರೆ ಹಾಗೆ ಹೋಗಿ. ಆಯ್ತು, ಅಷ್ಟೇ ಕೊಡಿ ಸ್ವಾಮಿ. ನಾನು 15 ವರ್ಷದಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ನಿನ್ನಂತ ಕಂಜೂಸ್ ನಾನು ಎಲ್ಲಿ ನೋಡ್ಲಿಲ್ಲ. ಹೋಗ. ನಾನ ಕಂಜೂಸು ಅಲ್ಲ ಕಣ್ರಿ, ವಾರಕ್ಕೆ ಒಂದೇ ಸಲ ಸ್ನಾನ ಮಾಡ್ತೇನೆ. ಊಟದ ಟೈಮ್ದಲ್ಲಿ ಎಚ್ಚರವಾಗಿದ್ದರೆ ಊಟ ಮಾಡ್ಬೇಕಾಗತ್ತಲ್ಲ ಅಂತ ಮಲಿಗೆ ಇರ್ತೇನೆ. ನಾನಾ ಕಂಜೂಸು? ಈಗೆಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸರ್ ಬ್ಯಾಡಿ ಸರ್. ಯಾಕೆ? ಆ ಮಗು ವಿಚಾರಕ್ಕೆ ಪೇಪರ್ನಾಗ ನನ್ನ ಹೆಸರು ಹಾಕಿದ್ದಕ್ಕೆ ಡಾಕ್ಟ್ರು ಬಾಯಿಗೆ ಬಂದಂಗೆ ಬೋದ್ರು. ಇನ್ನೀ ಫೋಟೋ ಗೀಟೋ ಹಾಕ್ಬಿಟ್ರೆ ಇನ್ನೇನ್ ಗ್ರಾಚಾರಕ್ಕಾದಾಯ್ತು ನಂಗೆ. ಆಯ್ತು, ಮಾಡ್ತಿರೋದು ಒಳ್ಳೇದಕ್ಕೆ, ಸುಮ್ಮನೆ ನಿಂತ್ಕೊ. ಏನ್ ಒಳ್ಳೇದು? ಇಲ್ಲಿ ನೋಡಿ, ಈಗ ಸ್ವಲ್ಪ ನಿಂತ್ಕೊಳ್ರಪ್ಪ. ಎಲ್ಲೋ ಮಹಾರಾಜರು ವಂಶ ನಮ್ದು, ದೇಶ ಹೇಳ್ಬೇಕು ನಾವು. ರೆಡಿ, ಸ್ವಲ್ಪ ನಗಬೇಕು ತಾನೆ. ಎಲ್ಲಿಂದ ನಗದ್ ಸರ್? ಆಸ್ಪತ್ರೆಗೆ ಮಗು ಆಪರೇಷನ್ಗೆ ಅಂತ ಮಕ್ಕಂಡೈತೆ, ಹೋಗ್ಬೇಕು ಅಂದ್ರೆ ಬಿಡಬಲ್ರಿ ನೀವು. ಹೇಗೆ ಅಂದ್ರೆ ನಾನು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನನಗೆ ಗೊತ್ತಿದೆ. ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಗೆ ರೆಡಿ. ನೋಡಿಲಿ, ನೋಡಿ ನಕ್ರೆ ಇರ್ಲಿ ಹೋಗಿ ಆಯ್ತಲ್ವಾ? ರಸೀದಿ ತಗೊಂಡು ಸ್ವಲ್ಪ. ಅದೆಲ್ಲ ಯಾಕೆ? ನಾನು ಹೇಳಿದ್ನಲ್ಲ ಒಳ್ಳೆ ಕೆಲಸಕ್ಕೆ ಅಂತ ತಗೊಂಡು ಹೋಗು. ಹೋಗಿ
ನೋಡಿ ತಾಯಿ, ನಕ್ಕರೆ ಎಲ್ಲರೂ ಇಷ್ಟ ಅವಾಗ ನೋಡು. ನೋಡಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಆಯ್ತಪ್ಪ, ಆಪರೇಷನ್ ಆಯ್ತು. ತುಂಬಾ ಕಷ್ಟದ ಆಪರೇಷನ್, ಆದ್ರೂ ಮಾಡಿದ್ದೇವೆ. ಮಗುಗೇನು ತೊಂದರೆ ಇಲ್ವಲ್ಲ? 2 ದಿನ ಕಳೀಲಿ, ನಂತರ ಕರೆಕ್ಟ್ ಆಗಿ ಹೇಳ್ತೇವೆ. ನಮ್ಮ ಪ್ರಯತ್ನ ನಾವು ಮಾಡಿದೀವಿ, ಆಯ್ತಾ? ವಿ ಟ್ರೀಟ್ ಹಿ ಕ್ಯೂರ್ಸ್. ಓಕೆ? ಮನೆಯಿಂದ ಬೀಗದ ಕೈ ಕೊಡು. ಕೊಡಯ್ಯ. ಕೊಡಪ್ಪ, ಕೊಡ ಇಲ್ಲಿ. ಕೊಡಲ್ಲ ಕಣಯ್ಯ. ಕೊಡಯ್ಯ. ನಾನು ದುಡ್ಡು ಕೊಡಯ್ಯ. ಕೊಡ್ತೀನಿ ಕೊಡಪ್ಪ. ನೀವು ಕೊಟ್ರೆ ಕಣೆ ಕೊಡೋದು. ಕೊಡ. ಅದೆಲ್ಲ ಆಗಲ್ಲ ಕಣಯ್ಯ. ಏನಯ್ಯ ನೀನು? ಸೆಟಲ್ಮೆಂಟ್ ಮಾಡು, ಆಮೇಲೆ ಕೀ ಕೊಡ್ತೀನಿ ನಿನಗೆ. ನಿನ್ನ ಮೇಲೆ ಕೇಸ್ ಹಾಕ್ತೇನೆ, ನಿನ್ನ ಕೋರ್ಟ್ಗೆ ಹಾಕ್ತೇನೆ. ನೀನು ಕೋರ್ಟ್ಗೆ ಮನೆಗೆ ಅಡ್ಡಾಡಿ ಸಾಯ್ಬೇಕು ನೀನು. ಅದೇ ಬದುಕಿದನ್ ಬಾರೋ, ಹೋಗಬೇಡ. ಬಿಡ್ರ, ಯಾಕ್ರ ಹೊಡಿತೀರ ಇವನ್ನ? ನೋಡ್ ಮಾಧವ, ಕಾಲಿಗೆ ರಕ್ತ ಬರೋಕ್ ಹೊಡೆದವ್ರೆ. 500 ರೂಪಾಯಿ ಕೊಡು ಅಂದ್ರೆ ಅಷ್ಟೆಲ್ಲ ಕೆದ್ಕೊಂಡು ಕೊಡಕ್ಕಿಲ್ಲ ಅಂತದೆ. ಆಡಬೇಡ ಅಂದ್ರೆ ಕೇಳಲಿಲ್ಲ. ನಡಿ. ತುಂಬಾ ಸಂತೋಷ ಆಯ್ತು ನನಗೆ. ಇದು ಬಹಳ ಒಳ್ಳೆ ಕೆಲಸ ಆಯ್ತು ಮಾದೇವು. ನಿನ್ನಿಷ್ಟು ವರ್ಷಗಳ ಕಷ್ಟ, ಇಷ್ಟು ವರ್ಷಗಳ ಸೇವೆಗೆ ಸಿಕ್ಕ ಪ್ರತಿಫಲ ಇದು ಕರ್ನಾಟಕ ರಾಜ್ಯ ಪ್ರಶಸ್ತಿ. ವೆರಿ ಗುಡ್, ಐಮ್ ಹ್ಯಾಪಿ. ಅಪ್ಪನ ಹೆಸರಿಗೆ ರಾಜ್ಯ ಪ್ರಶಸ್ತಿನ ಹೇಗ್ ಕನ್ಸಿಡರ್ ಮಾಡ್ತಾರೆ? ಯಾಕೆ ಕನ್ಸಿಡರ್ ಮಾಡಬಾರ್ದು ಶಂಕರು? ಈಗ ನೋಡು, ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ಎಂಥವ್ರು ಕೂಡ ಮಾಡಲಾಗುತ್ತೆ? ಎಲ್ಲ ಕ್ಷೇತ್ರಗಳಲ್ಲಿ ತುಂಬಾ ಸೇವೆ ಸಲ್ಲಿಸಿದಂಥವ್ರನ್ನ ಅವರ ಸೇವೆ ಆಧಾರದಲ್ಲಿ ಹೆಸರನ್ನು ಪರಿಗಣಿಸಲಾಗುತ್ತೆ. ಈಗ ನಿಮ್ಮಪ್ಪನ ಕಾಯಕಕ್ಕೆ ನಿಮ್ಮಪ್ಪನೇ ಸಾಟಿ. ಒಂದು ಸಲ ಇವ್ರ ಹೆಸರು ಪ್ರಸ್ತಾಪವಾಯಿತು ಅಂತಂದ್ಮೇಲೆ ಆಯ್ಕೆ ಆಯ್ತು ಅಂತಲೇ ಅರ್ಥ. 70,000 ಅನಾಥ ಶವಗಳು ಮತ್ತು ಅವುಗಳ ಸಂಸ್ಕಾರ ನಿಮ್ಮದವು ಸಾಮಾನ್ಯನ ಹುಡುಗಾಟನ? ನೀವ್ ಹೀಗೆ ಹೇಳಿ ಆಟೋ ಕೊಡಿಸಿದ್ರಿ, ಈಗ ಪ್ರಶಸ್ತಿನೂ ಕೊಡಿಸ್ತಾ ಇದ್ದೀರಾ. ನಿಮ್ ಋಣನ ಹ್ಯಾಕ್ ತೀರ್ಸೋದು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಐ, ಇದು ಒಂದು ತಪ್ಪು ಮಾತು ಹೇಳ್ಬಿಟ್ರಿ ನೀವು. ಇದು ಋಣ ಅಲ್ಲ, ನನ್ನ ಕರ್ತವ್ಯ. ಮಧ್ಯಾಹ್ನ ಆಂಟಿಬಯೋಟಿಕ್ ಕೊಡಿ. ಓಕೆ. ಆಗಾಗ BP ಚೆಕ್ ಮಾಡ್ತೀರಿ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಹೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ನಮಸ್ಕಾರ ಡಾಕ್ಟ್ರೆ. ಓ ಮಾದೇವ, ನೀವು ವಾರ್ಡ್ ನಡೀರಿ, ನಾನು ಬರ್ತೀನಿ. ಆಯ್ತು ಡಾಕ್ಟರ್. ಬೆಳಿಗ್ಗೆ ಪೇಪರ್ ನೋಡಿದೆ, ರಾಜ್ಯ ಪ್ರಶಸ್ತಿ ಲಿಸ್ಟ್ ಅಲ್ಲಿ ನಿನ್ ಫೋಟೋ ನೋಡಿ ತುಂಬಾ ಸಂತೋಷ ಆಯ್ತು ಕಣಯ್ಯ. ಕಂಗ್ರ್ಯಾಚುಲೇಷನ್. ಅಯ್ಯೋ, ಅದೆಲ್ಲ ಇರ್ಲಿ ಬಿಡಿ ಡಾಕ್ಟ್ರೆ. ಮಗು ಎಲ್ಲಿದೆ? ನಿನಗೆ ಪ್ರಶಸ್ತಿ ಬಂದ ಸಂತೋಷದಲ್ಲಿ ಮಗು ವಿಚಾರನೆ ಮರ್ತ್ಬಿಟ್ಟಿದ್ದೆ. ಆದ್ರೆ ಅಪ್ಪ ಅಮ್ಮನ ಜೊತೆ ಹೊರಗಡೆ ಆಟ ಆಡ್ತಿದ್ದೆ, ಹೋಗಿ ನೋಡು. ನಮಸ್ಕಾರ. ಏಯ್, ಹೋಗು. ಓ, ಈ ಮಗುನಾ? ಇದನ್ನ ಯಾಕೋ ಕರ್ಕೊಂಡು ಬಂದೆ? ಇದು ಗಾನ್ ಕೇಸು, ಉಳಿಯಲ್ಲ, ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇದ್ರ ಅಪ್ಪ ಅಮ್ಮನಿಗೆ ಹೇಳಿದ್ನಲ್ಲೋ. ಈಗ ಬದುಕಿರೋರ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಯಾಕೆ ಇನ್ನೊಂದು ಬಾಡಿ ಸಿಕ್ತು, ಖುಷಿಯಾಗಿರೋಣ ಅಂದ್ಕೊಂಡಿಯೇನೋ? ಏ ಮಾಧವ, ಎಷ್ಟೋ ದಿಮಾಕ್ ನಿನಗೆ? ನಾನು ಆಗಲ್ಲ ಅಂತ ಅಷ್ಟು ಹೇಳಿದ್ರು ಇವ್ರ ಹತ್ರ ತೋರಿಸ್ತಾ ಇದ್ಯಾ? ಆಪರೇಷನ್ ಮಾಡಿಸು, ಮಗು ಗ್ಯಾರಂಟಿ ಉಳಿಯಲ್ಲ. ಏನು ಮೃತ್ಯುಂಜಯ ಇವನು, ನನಗೆ ಚಾಲೆಂಜ್ ಮಾಡ್ತಾನೆ.
ಡಾಕ್ಟರ್ ಹೇಳಿದ್ದಾರೆ ತಿನ್ಬೇಕು ಪುಟ. ನಿನ್ನ ಕಾಯಿಲೆ ನೋಡು ನೋಡು ಅಕ್ಕ ತಿಂತದಳ ನೋಡು. ತಿನ್ನುಮ್ಮ. ನೋಡಮ್ಮ ಅಕ್ಕ ತಿಂತದಳೆ. ತಿನ್ನು ಪುಟ ತಿನ್ನು. ಪುಟ್ಟಿ ಮಾಮ ಯಾರಮ್ಮ ಇವರು? ಅಪ್ಪ ಅಮ್ಮ. ಹೌದಾ? ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ. ಮಾದೇವ್ ಅವರೇ, ನಮ್ಮ ದರಿದ್ರಕ್ಕೆ ಆ ದೇವ್ರು 2 ಹೆಣ್ಣು ಮಕ್ಕಳನ್ನ ಕೊಟ್ಬಿಟ್ಟ. ಡಾಕ್ಟ್ರಿ ಮಗುನ ಉಳಿಯೋದಿಲ್ಲ ಅಂತ ಬೇರೆ ಹೇಳ್ಬಿಟ್ರು. ಅದಕ್ಕೆ ಈ ಮಗುನ ಗಾಡಿಲಿ ಬಿಟ್ಟು ಹೋದ ಪಾಪಿಗಳು ನಾವು. ನನ್ನ ಮಗುಗೆ ಜೀವ ಕೊಟ್ಟು ಪುಣ್ಯಾತ್ಮರು ನೀವು. ಅಯ್ಯೋ ಅಂಥದ್ದೇನಿಲ್ಲ. ಕೊಡೋದು ಬಿಡೋದು ಎಲ್ಲ ಆ ದೇವ್ರದು. ಆ ಡಾಕ್ಟರ್ ನನ್ನ ಕೈಲಿ ಏನಿದೆ? ನಮ್ಮ ಮಗು ಪಾಲ್ಗೆ ದೇವ್ರ ಹಾಗೆ ಬಂದು ಕಾಪಾಡಿದ್ರಿ. ಹೌದು, ಪೇಪರ್ ನೋಡಿ ಎಲ್ಲ ವಿಚಾರ ತಿಳಿತು. ಅದಕ್ಕೆ ಮಗುನ್ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ಧಾರಾಳವಾಗಿ ಕರ್ಕೊಂಡು ಹೋಗಿ. ನೋಡಿ, ಯಾವುದೇ ಜೀವಕ್ಕೆ ಕೊನೆ ಉಸಿರಿರೋವರೆಗೂ ಉಳಿಸೋ ಪ್ರಯತ್ನ ಪಡಬೇಕು. ಇನ್ನು ಉಳಿಯಲ್ಲ ಅಂತ ನಾವೇ ತೀರ್ಮಾನ ತಗೋಬಾರ್ದು ಅಷ್ಟೇ. ಇವಳನ್ನ ಕರ್ಕೊಂಡು ಹೋಗಿ ಇನ್ನು ಚೆನ್ನಾಗಿ ಓದಿಸಿ, ಚೆನ್ನಾಗಿ ನೋಡ್ಕೊ. ನೀನು ಓದಿ ದೊಡ್ಡ ಆಫೀಸರ್ ಆಗ್ಬೇಕು, ಆಗ್ತಿಯಲ್ವಾ? ಆಯ್ತು ಮಮ್ಮ. ನಾವು ಬರ್ತೀವಿ ಮಾದೇವಣ್ಣ. ನಮಸ್ಕಾರ. ತಮ್ಮ ಋಣನ ಹೇಗೆ ತೀರ್ಸ್ಬೇಕು ಅಂತ ಗೊತ್ತಾಗಿಲ್ಲ. ಅವೆಲ್ಲ ಈಗ ಯಾಕೆ? ಮಗುನ್ ಚೆನ್ನಾಗಿ ನೋಡ್ಕೊ, ಅಷ್ಟು ಸಾಕು. ಬರ್ತೀವಣ್ಣ. ಬನ್ನಿ ಪುಟ್ಟ. ನಡಿ ಪುಟ್ಟ. ಇಂದಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ತನ್ನ ತಂದೆ ತಾಯಿಯ ಸಂಸ್ಕಾರ ಮಾಡದ ಈ ಮಾದೇವು ನಿರಂತರವಾಗಿ 40 ವರ್ಷಗಳಿಂದ ಅನಾಥ ಶವಗಳ ಸಂಸ್ಕಾರವೇ ತನ್ನ ಕಾಯಕವನ್ನಾಗಿರಿಸಿಕೊಂಡಿರುವ, ಇಂದಿಗೂ ತನ್ನ ಕಾಯಕವನ್ನು ಮುಂದುವರಿಸಿಕೊಂಡು ಬಂದಿರುವ ಆಧುನಿಕ ತ್ರಿವಿಕ್ರಮ ಎಂದೇ ಪ್ರಖ್ಯಾತರಾಗಿರುವ ಮಹಾದೇವರವರಿಗೆ ಪ್ರಶಸ್ತಿ ಪ್ರದಾನ. ಶ್ರೀಯುತ ಮಹಾದೇವರವರು ವೇದಿಕೆಗೆ ಆಗಮಿಸಬೇಕಾಗಿ. ಸರಿ. ಮಕ್ಕಳಿಗೆಲ್ಲ ಮನೆ ಕಟ್ಸಿದ್ ಆಯ್ತಪ್ಪ. ಇನ್ನು ಮೊಮ್ಮಕ್ಕಳು, ಒಬ್ಬೊಬ್ಬ ಮೊಮ್ಮಕ್ಕಳಿಗೂ ಒಂದೊಂದು ಮನೆ ಕಟ್ಟಿಸ್ಬಿಡ್ಬೇಕು. ಕರೆಕ್ಟ್ ಐಡಿಯಾ. ಕಾಂಟ್ರಾಕ್ಟ್ರು ಇಂಜಿನಿಯರ್ಗೂ ಫೋನ್ ಮಾಡ್ಬಿಟ್ರೆ ಒಳ್ಳೇದು. ಮೊಮ್ಮಕ್ಕಳಿಗೆ ಮನೆ ಕಟ್ಟಿಸ್ಬೇಕು. ನೋಡು ನೋಡು, ಇಲ್ಲಿ ಇಲ್ಲಿ ಹಾಲು ಹಾಲು, ದೊಡ್ಡ ಹಾಲು. ಇಲ್ಲಿ 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 ರೂಮು ರೂಮು ರೂಮು, ಇಲ್ಲಿ 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 ಡೈನಿಂಗ್ ರೂಮ್. ಆಮೇಲೆ ಇಲ್ಲಿ ಇಲ್ಲಿ ಫ್ಯಾನು 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 ಫ್ಯಾನ್ ಆಯ್ತು. ಇಲ್ಲಿ 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 ಎಸಿ 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 ಹಾಕ್ಸಿದ್ಮೇಲೆ ಕಾಂಪೌಂಡ್ ಬೇಕಲ್ವಾ? ಅಲ್ವಾ? ಬಾ 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 ತೋರಿಸಿರ್ ಬಾ ಬಾ ಕಾಂಪೌಂಡ್ ತೋರಿಸಿರ್ ಬಾ. ನೋಡು ನೋಡು ನೋಡು, ಇದು ಸಿಮೆಂಟ್ ಗೋಡೆ ಇದ್ದಾಗಿದೆ. ಇದು ಗೋಡೆ, ಇದು ಇದು ದೊಡ್ಡ ಗೋಡೆ. ಮನೆ ಸುತ್ತಲೂ ದೊಡ್ಡ ಗೋಡೆ ಇರ್ಬೇಕು. ಮೊಮ್ಮಕ್ಕಳ ಮನೆ ರೆಡಿ ಆಯ್ತಲ್ವಾ? ಮೊಮ್ಮಕ್ಕಳ ಮನೆ ರೆಡಿ ಆಯ್ತಲ್ವಾ? ಗೃಹ ಪ್ರವೇಶಕ್ಕೆ ಕರಿಬೇಕು. ಗೃಹ ಪ್ರವೇಶಕ್ಕೆ ಕರಿಬೇಕು. ಗೃಹ ಪ್ರವೇಶಕ್ಕೆ ಕರಿಬೇಕು. ಗೃಹ ಪ್ರವೇಶಕ್ಕೆ ಕರಿಬೇಕು. ಮೊಮ್ಮಕ್ಕಳ ಮನೆ ಗೃಹ ಪ್ರವೇಶ ಮಾಡಬೇಕು. ಮೊಮ್ಮಕ್ಕಳ ಮನೆ ಗೃಹ ಪ್ರವೇಶ ಮಾಡಬೇಕು. ಮನೆ ಕಟ್ಟಬೇಕು. ಮೊಮ್ಮಕ್ಕಳ ಮನೆ ಕಟ್ಟಬೇಕು. ಮೊಮ್ಮಕ್ಕಳ ಮನೆ ಕಟ್ಟಬೇಕು. ಮನೆ ಕಟ್ಟಬೇಕು. ಮೋಹನ್ ರಾವ್, ಏನಯ್ಯ ಎಲ್ಲಿದ್ಯಾ? ಮೊಮ್ಮಕ್ಕಳ ಮನೆ ಕಟ್ಟಬೇಕು. ಅಲ್ಲಿ ಮನೆ ಕಟ್ಟೋ ಇಂಜಿನಿಯರು ನಿನ್ ಜೊತೆಯಲ್ಲಿ ಊಟ ಮಾಡ್ಬೇಕು ಅಂತ ಕಾಯ್ತಾ ಇದಾರೆ. ಮನೆ ಕಟ್ಟೋ ಇಂಜಿನಿಯರ್ ಬಂದಿದಾರ, ನನಗೋಸ್ಕರ ಕಾಯ್ತಾ ಇದಾರ. ಪಾಪ ಇಲ್ಲಿ ಮನೆ ಕಟ್ಟಬೇಕು. ಮಕ್ಕಳಿಗೆ ಮನೆ ಕಟ್ಟಬೇಕು. ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆ ಕಟ್ಟಬೇಕು. ಮೊಮ್ಮಕ್ಕಳಿಗೆ ಮನೆ ಕಟ್ಟಬೇಕು. ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಅದಳ್ಳಿ ಇದಳ್ಳಿ ಅಂತ ತಲೆ ತಿಂತಾ ಇದ್ರು. ಇನ್ನೇನು ಮಾಡ್ತಾನಪ್ಪ? 3 ಜನ ಮಕ್ಕಳಿಗೆ 3 ಭರ್ಜರಿಯಾದ ಬಂಗ್ಲೆ ಕಟ್ಸ್ಕೊಟ್ಟ.
ಆದರೆ ಆ ಮಕ್ಕಳು ಆ ಮನೆಯಲ್ಲಿ ಇವನಿಗೆ ಕಾಲುರುವುದಕ್ಕೂ ಅವಕಾಶ ಕೊಡದೆ ಮಾರ್ಕೊಂಡ್ಬಿಟ್ರು. ಇವನು ಬೀದಿ ಪಾಲಾಗ್ಬಿಟ್ಟ. ಬೇಡಪ್ಪ, ನನ್ನ ಶತ್ರುಗೂ ಅಂತಹ ಮಕ್ಕಳು ಬೇಡ. ಮಕ್ಕಳ ಮೇಲಿದ್ದ ಅತಿಯಾದ ವ್ಯಾಮೋಹ ಇವನ ಈ ಸ್ಥಿತಿಗೆ ತಂದುಬಿಡ್ತು. ಮಾದೇವ, ನಮಸ್ಕಾರ ಡಾಕ್ಟ್ರೆ. ನಿನ್ನ ನಮಸ್ಕಾರಕ್ಕಷ್ಟು ಬೆಂಕಿ ಹಾಕ. ನೋಡು, ಇವತ್ತು ಈ ಕ್ಷಣ ನಿನ್ನ ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೇಕು. ಯಾಕೆ ಡಾಕ್ಟ್ರೆ? ನಿನಗಿಲ್ಲಿ ಜಾಗ ಇಲ್ಲಪ್ಪ. ಇಲ್ಲಿಂದ ಹೆಣ ಹೊತ್ಕೊಂಡು ಹೋಗೋದಕ್ಕೆ ನಿನ್ನನ್ನ ಇಲ್ಲಿ ಯಾರು ಅಪಾಯಿಂಟ್ ಮಾಡ್ಕೊಂಡಿಲ್ಲ. ನಿನ್ನ ಅಗತ್ಯ ಇಲ್ಲ. ಹೋಗ್ತಾ ಇರೋ. ನಾನೇನಾದ್ರು ತಪ್ಪು ಮಾಡಿದ್ನ? ತಪ್ಪ ಅಲ್ವೋ? ಸಾವಿರಾರು ಜನರ ಜೀವ ಉಳಿಸೋರು ನಾವು. ನಮಗೆ ಇಲ್ದೇ ಇರೋ ಗೌರವ, ಪ್ರಶಸ್ತಿ, ಪುರಸ್ಕಾರ, ಅಫ್ಟಾಲ್ ಹೆಣ ಹೊರೋ ನಿನಗೆ ಬೇಕಾಗಿತ್ತೇನೋ? ನೋಡೋ, ನಿನಗಿಲ್ಲಿ ಜಾಗ ಇಲ್ಲ. ಇನ್ನು ಮುಂದೆ ಸುತ್ತಮುತ್ತಲು ಎಲ್ಲೂ ನಿನ್ನ ಮುಖ ಕಾಣಿಸ್ಬಾರ್ದು. ದರಿದ್ರ ಮುಖದವನೇ, ಔಟ್! ಅದೇವು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ ನಾನು. ಅದೇನಿವತ್ತು ಮಾಮೂಲಿ ಜಾಗದಲ್ಲಿ ಕೂತಿಲ್ಲ? ನಿಮ್ಗೆ ಅವತ್ತೇ ಹೇಳ್ದೆ, ಈ ಅವಾರ್ಡು ಬೇಡ, ಪ್ರಾಚಾರನೂ ಬೇಡ ಅಂತ. ಕೇಳಲಿಲ್ಲ ನೀವು. ಯಾಕೆ, ಏನಾಯ್ತು? ಅವಾರ್ಡ್ ಬಂತು, ಕೆಲಸ ಹೊಂಟೋಯ್ತು. ಓ, ಹಾಗಾಯ್ತಾ ಇದು? ಸರಿ, ನನ್ನ ಜೊತೆ ಬಾ. ನಾ ಬರಕ್ಕಿಲ್ಲ. ನಿನ್ ಮಕನೂ ತೋರಿಸ್ಬೇಡ ಅಂತ ಹೇಳೋರೆ. ನಾ ಬರಕ್ಕಿಲ್ಲ. ಅದೇವು, ನಾನು ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ. ಬಾ. ಇವತ್ತು ಅಲ್ಲಿ ಬರ್ತಿರೋರು ಆರೋಗ್ಯ ಮಂತ್ರಿಗಳು. ನಾನೆಲ್ಲ ನಿಭಾಯಿಸ್ತೀನಿ. ನೀನು ಬಾ ನನ್ನ ಜೊತೆ. ಇಲ್ಲಿ ನಮ್ಮ OPD ಬ್ಲಾಕ್ ಬರ್ತದೆ ಸರ್. ಇದು ಆಪರೇಷನ್ ಥಿಯೇಟರ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಬರ್ತದೆ ಸರ್. ನಮಸ್ಕಾರ ಆರೋಗ್ಯ ಸಚಿವರಿಗೆ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ಗೆ. ಸರಿತಾ ಮಾದೇವ ಅಂತ ಸರ್. ನಮಸ್ಕಾರ ಸರ್. ನಮಸ್ಕಾರಪ್ಪ. ಮಾದೇವನ ಕೆಲಸಕ್ಕೋಸ್ಕರ ನಿನ್ನೆ ಸರ್ಕಾರದ ಮನ್ನಣೆ, ರಾಜ್ಯ ಪ್ರಶಸ್ತಿ ಈತನಿಗೆ ಸಿಗುತ್ತೆ. ಆದ್ರೆ ಇವತ್ತು ಇದೇ ಮಾದೇವನಿಗೆ ಸರ್ ಈ ಡಾಕ್ಟರಿಂದ ಇವನು ಕೆಲಸಕ್ಕೆ ಸಂಸ್ಕಾರ ಸರ್. 40 ವರ್ಷ ಈತನ ಸೇವೆ ಈ ಆಸ್ಪತ್ರೆಗೆ ಬೇಕಾಗಿತ್ತು. ಇವತ್ತು ಬೇಡ. ಯಾಕೆ ಹೇಳಿ ಸರ್? ಹೇಳ್ರಿ ಡಾಕ್ಟ್ರೆ, ಮಾತಾಡ್ರಿ. ಏನು ಸಸ್ಪೆಂಡ್ ಮಾಡಿಸ್ಬೇಕಾ? ಬೇಡಿ ಸಾಹೇಬ್, ಬೇಡಿ. ನನ್ನ ಕೆಲಸ ಉಳಿಸೋದ್ರಿಂದ ನಂಗೆ ಸಂತೋಷ ಆಯ್ತು. ಆದ್ರೆ ಡಾಕ್ಟರ್ ಕೆಲಸ ಹೊಂಟೋಗೋದ್ರಿಂದ ನಂಗೆ ಬಹಳ ನೋವಾಯ್ತದೆ. ಬೇಡಿ. ಅವ್ರಿಗೆ ಆಸ್ಪತ್ರೆಗೆ ತುಂಬಾ ಬೇಕು. ಅವ್ರು ಇಲ್ಲೇ ಇರ್ಲಿ ಸಾಹೇಬ್ರು, ಇಲ್ಲೇ ಇರ್ಲಿ. ಡಾಕ್ಟ್ರೆ, ಕೇಳಿದ್ರೇನ್ರಿ ಅವ್ರ ಮಾತು? ಕಾಯಕದ ಮಹತ್ವ ತಿಳಿಬೇಕು ಅಂದ್ರೆ ಮಹಾಭಾರತದ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಧರ್ಮವ್ಯಾಧ ಅನ್ನೋ ಒಬ್ಬ ಮಾಂಸ ಮಾರೋನಿದ್ದ. ಅವನು ಯಾವುದೇ ತಪಸ್ಸು ಮಾಡ್ದಾನಲ್ಲ. ಆದ್ರೂ ಅವನಿಗೆ ತ್ರಿಲೋಕ ಜ್ಞಾನ ಇತ್ತು. ಅವನು ಮಾಡೋ ವೃತ್ತಿನಲ್ಲಿ ನ್ಯಾಯ, ನೀತಿ, ಧರ್ಮ ಇತ್ತು. ನೋಡ್ರಿ, ಪ್ರಾಮಾಣಿಕವಾಗಿ ಮಾಡೋ ಕಾಯಕ ಯಾವುದು ಕೀಳಲ್ಲ. ಅಂತ ಪ್ರಾಮಾಣಿಕ ವ್ಯಕ್ತಿ ಶ್ರೇಷ್ಠ. ನಮ್ಮ ಮಾದೇವ ಹೇಳ್ತೇನೆ ಅಂತ ನಿಮ್ಮನ್ನು ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, DC ಫೋನ್.
ಆಯ್ತೇನಪ್ಪ ಮಾದೇವ, ಸಮಾಧಾನ ಆಯ್ತೇನಾ? ಆಯ್ತಾಯ್ತು. ಹಲೋ, ಹೇಳ್ರಿ. ಕಳಿಸಿದೇನ್ರಿ, CM ಫೈಲ್ ಕಳಿಸಿದ್ದೇನೆ. ಸರ್, ಆಮೇಲೆ ಈ ಹೊಸ ಬ್ಲಾಕ್ನ ಉದ್ಘಾಟನೆ ತಾವೇ ಮಾಡ್ತೀರಿ ಅಂತ ಗೊತ್ತಾಯ್ತು. ನಾನೊಂದು ಸ್ಪೆಷಲ್ ಫೀಚರ್ ಮಾಡಿ ಮಾಧವ. immediate ಆಗಿ ಹೇಳಿ ಅಂತ ನನ್ನನ್ನು ಕ್ಷಮಿಸು. ಡಾಕ್ಟ್ರೆ, ನೀವು ಹಂಗನ್ಬಾರ್ದು. ನೀವು ಓದ್ದವ್ರು, ದೊಡ್ಡವರು, ನೀವು ಹಂಗನ್ಬಾರ್ದು. ಇದರಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆನೇ ಬರಲ್ಲ. ನನ್ನಲ್ಲಿ ಬರೀ ವಿದ್ಯೆ ಇದೆ, ನಿನ್ನಲ್ಲಿ ಸಂಸ್ಕಾರ ಇದೆ. ಎಷ್ಟವ ಬಾಡಿ ಬರಲ್ಲ ಡಾಕ್ಟ್ರೆ? ಮಾಡೋ ಕಾಯಕವನ್ನ ಮೇಲು ಕೀಳು ಅಂತ ಭಾವಿಸದೆ ಶ್ರದ್ಧೆ ಪ್ರಾಮಾಣಿಕತೆಗಳಿಂದ ಮಾಡೋ ಎಂಥದೇ ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡಲ್ಲಿ ಯಶಸ್ಸು ಕಟ್ಟಿಟ್ಟು ಬುತ್ತಿ. ಈ ಅಂಶ ಸಾಬೀತು ಮಾಡೋ ನಿಟ್ಟಿನಲ್ಲಿ ಶ್ರಮಿಸ್ತಾ ನಿಕೃಷ್ಟ ಕಾಯಕದಿಂದಲೇ ಉತ್ಕೃಷ್ಟತೆಯೆಡೆ ಸಾಗುವ ಮಾರ್ಗ ಬಿಂಬಿಸೋ ಈ ಚಿತ್ರ ಸರ್ವರಿಗೂ ಸ್ಫೂರ್ತಿಯಾಗಲಿ ಅನ್ನೋದೇ ಪ್ರಸ್ತುತ ದೃಶ್ಯ ಸಾಹಸದ ಲಕ್ಷ್ಯ. ಭಾರತ ದೇಶವು ಈವರೆಗೆ ಕಂಡ ಪಿಡುಗುಗಳೆಲ್ಲಕ್ಕಿಂತಲೂ ಭಿನ್ನವಾಗಿ ಇಂದಿನ ಮಹಾನಗರಗಳಲ್ಲಿ ಕಾಣಿಸಿಕೋ ಏರುತ್ತಿರುವ ಅನಾಥ ಶವಗಳ ಸಂಖ್ಯೆ ಸಮಸ್ಯೆಯು ಭವಿಷ್ಯದಲ್ಲಿ ಬಹುದೊಡ್ಡ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಬಹುದು ಅನ್ನೋದೊಂದು ಗುಮಾನಿ. ಹೀಗೆ ಅನಾಥ ಶವಗಳ ಹೆಚ್ಚುತ್ತಿರೋ ಸಂಖ್ಯೆ ಹಿಂದಿನ ಕಾರಣಗಳ ಹುಡುಕು ಹೊರಡೋ ಪ್ರಾಮಾಣಿಕ ಯತ್ನವೇ ಸಂಸ್ಕಾರವಂತನಾಗಿ ರೂಪುಗೊಂಡಿದೆ. ಈ ಚಿತ್ರದ ಕಥಾವಸ್ತು ವಾಸ್ತವ ಘಟನಾವಳಿಗಳ ಸೆಲೆಯಿಂದ ಸ್ಫುರಿಸಿದ್ದು. ಕೇವಲ ಕಪೋಲಕಲ್ಪಿತ ಕಥೆಯಷ್ಟೇ ಅಲ್ಲ, ಸಮಾಜದ ದೃಷ್ಟಿಯಲ್ಲಿ ನಿಕೃಷ್ಟ ಅನಿಸಿದ ಕಾಯಕವನ್ನೇ ಬದುಕಿಗೆ ಆಸರಿಯಾಗಿಸಿಕೊಂಡು ಕಳೆದ 4 ದಶಕಗಳಲ್ಲಿ 78,000ಕ್ಕಿಂತಲೂ ಮಿಗಿಲಾದ ಅನಾಥ ಶವಗಳ ಸಂಸ್ಕಾರ ಮಾಡಿ ಘನ ಸರ್ಕಾರ ಸಮಾಜಕ್ಕೆ ಸಲ್ಲಿಸೋ ಉತ್ಕೃಷ್ಟ ಸೇವೆಯನ್ನು ಮನ್ನಿಸಿಕೊಡಮಾಡೋ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿಯಿಂದ ಪುರಸ್ಕೃತರಾದ ತ್ರಿವಿಕ್ರಮ ಮಹದೇವ ಇವರ ಅಪರೂಪದ ಜೀವನಾನುಭವಗಳ ಗಾಥೆ ಸಂಸ್ಕಾರವಂತ ಸೃಷ್ಟಿಗೆ ಸ್ಫೂರ್ತಿ. ಮನುಷ್ಯ ಹಣದ ಬೆನ್ನತ್ತಿ ಹೋದಾಗ ಹಣ ಸಂಪಾದನೆಯನ್ನಷ್ಟೇ ಮಾಡಿಯಾನು, ಹೆಸರಿನ ಬೆನ್ನತ್ತಿ ಹೋದಾಗ ಖ್ಯಾತಿವಂತನೇ ಆದಾನು. ಆದರೆ ಸ್ವಾರ್ಥ ರಹಿತ ಸೇವೆಗೆ ನಿಂತಾಗ ಯಶ, ಐಶ್ವರ್ಯ, ಕೀರ್ತಿ ಆತನನ್ನ ಹಿಂಬಾಲಿಸಿದ್ದು. ಮಂಗನಿಂದ ಮಾನವ ಅನ್ನೋದು ವೈಜ್ಞಾನಿಕ ವಿಶ್ಲೇಷಣೆ. ಪ್ರಾಣಿ ಪ್ರಪಂಚದ ಮೂಲವುಳ್ಳ ಮಾನವ ಇಂದು ಪ್ರಾಣಿ ಸಂಸ್ಕಾರದ ಚೌಕಟ್ಟಿಗೂ ಒಳಪಡದೇ ಇರೋದು ವಿಪರ್ಯಾಸ. ಪ್ರಸ್ತುತ ಕಾಲಘಟ್ಟದಲ್ಲಿ ಸಾಧನೆಗಳ ಸರದಾರನೆಂದೇ ಬಿಂಬಿತ ಮನುಷ್ಯನ ಇಂದಿನ ಬದುಕು ಮಾತ್ರ ಹೇಯ. ಇಂದಿನ ಮಾನವ ಹಕ್ಕಿಯಂತೆ ಹಾರಬಲ್ಲ, ಮೀನಿನ ಹಾಗೆ ಈಜಬಲ್ಲ. ಆದರೆ ಈ ಭೂಮಿ ಮೇಲೆ ಮನುಷ್ಯನ ಹಾಗೆ ಬಾಳ್ಲಿ, ಬದುಕಲಿ ಅನ್ನೋದೇ ಈ ಚಿತ್ರದ ಆಶಯ.